1 Samuel chapter 2 verse 30. ಮೊದಲನೇ ಸಾಮ್ಯಲ 2ನೇ ಸಂಧಿ Chapter 2 verse 30. 2:13ನೇ ವಚನ 30ನೇ ವಚನ. The last part of that verse, the Lord says, "Those who honor me, I will honor, and those who despise me will be lightly esteemed." ಆ ವಾಕ್ಯದ 2ನೇ ಭಾಗದಲ್ಲಿ ನೋಡ್ಕೊಳ್ತಿದ್ದೇವೆ. ನನ್ನನ್ನು ನಾನು ಸನ್ಮಾನಿಸುವೆನು, ನನ್ನ ತಿರಸ್ಕರಿಸುವನು ನಾನು ತಿರಸ್ಕರಿಸುವೆನು. First of all, we want to know, how does God honor people? ಮೊದಲನೇದಾಗಿ ದೇವರು ತನ್ನ ಜನರನ್ನು ಯಾವ ರೀತಿಯಾಗಿ ಸನ್ಮಾನಿಸ್ತಾನೆ. If we don't understand that, it is very easy to be deceived. ಅದು ಒಂದು ವೇಳೆ ನಾವು ಅರ್ಥ ಮಾಡಿಕೊಳ್ಳದೆ ಹೋದರೆ ನಾವು ಮೋಸಪಡಿಸಿಕೊಳ್ತೇವೆ. In the world, they have the idea that God honors people by giving them a lot of money. ಲೋಕದಲ್ಲಿ ಜನರು ಅರ್ಥ ಮಾಡಿಕೊಂಡಿದ್ದಾರೆ, ಬಹಳಷ್ಟು ಹಣ ಕೊಡೋದ ಮೂಲಕವಾಗಿ ದೇವರು ಅವರನ್ನು ಸನ್ಮಾನಿಸ್ತಾರೆ ಅನ್ಕೊಂಡಿದ್ದಾರೆ. The sad thing is that most Christians also believe that. ಆದರೆ ದುಃಖ, they make a lot of money. ಈ ಲೋಕದಲ್ಲಿ ವ್ಯವಹಾರ ಮಾಡುವಂಥ ಜನರು ಮತ್ತು ರಾಜಕೀಯ ಜನರು ಸಹ ದೇವರು ಸನ್ಮಾನಿಸ್ತಾ ಇದ್ದನು. And the other thing that worldly people think is that God honors people by giving them some high position in life, like MP or cabinet minister or something like that. ಈ ಲೋಕದಲ್ಲಿ ಕೆಲವು ಜನರು ಅನ್ಕೊಳ್ತಿದ್ದಾರೆ ದೇವರು ಅವರಿಗೆ ಬೇರೆ ಬೇರೆ ದೊಡ್ಡ ದೊಡ್ಡ ಹುದ್ದೆಗಳನ್ನು ಕೊಡೋದ ಮೂಲಕವಾಗಿ ರಾಜಕೀಯದಲ್ಲಿ ದೊಡ್ಡ ದೊಡ್ಡ ಹುದ್ದೆಗಳು ದೇವರು ಅವರು ಸನ್ಮಾನಿಸ್ತಾರೆ ಅಂದ್ಕೊಂಡಿದ್ದಾರೆ. Then again, we have to say that the apostles never got any honor in that case. ಆ ರೀತಿಯಾಗಿ ಅಪೊಸ್ತಲರಿಗೆ ದೇವರು ಆ ರೀತಿ ಸನ್ಮಾನಿಸಲಿಲ್ಲ. In 1 Corinthians, 1 ಕೊರಿಂಥ, we read in chapter 4, 4ನೇ ಸಂಧಿ 1 ಕೊರಿಂಥ 4ನೇ ಸಂಧಿ and verse 10. 10ನೇ ವಚನ ನಾವು ಓದಿಕೊಳ್ಳೋಣ. The Corinthians were a carnal group of believers. ನಾವು ನೋಡ್ತೇವೆ ಕೊರಿಂಥಿಯ ಸಭೆಯವರು ಲೌಕಿಕರಾಗಿದ್ದರು, whereas Paul was a spiritual man. ಆದರೆ ಪೌಲನು ಆತ್ಮೀಯನಾಗಿದ್ದನು. And to this worldly group of Christians he says, ಆತನು ಲೋಕ ರೀತಿಯಾದಂಥ ಜನರಿಗೆ ಈ ರೀತಿಯಾಗಿ ಹೇಳಿದನು. in verse 10, last part, 10ನೇ ವಚನದ 2ನೇ ಭಾಗದಲ್ಲಿ we read the whole verse. ನಾವು ಇಡೀ ವಾಕ್ಯವನ್ನು ಓದಿಕೊಳ್ಳೋಣ. We are fools for Christ's sake, but you are wise. We are weak, but you are strong. You are distinguished. We are without honor. ನಾವಂತೂ ಕ್ರಿಸ್ತನ ನಿಮಿತ್ತ ಹುಚ್ಚರಾಗಿದ್ದೇವೆ, ನೀವು ಕ್ರಿಸ್ತನಲ್ಲಿ ಬುದ್ಧಿವಂತರಾಗಿದ್ದೀರಿ. ನಾವು ಬಲಹೀನರು, ನೀವು ಬಲಿಷ್ಠರು. ನಾವು ಮಾನಶಾಲಿಗಳು, ನಾವು ಮಾನಹೀನರು. Now when you look at that verse, ಆ ವಾಕ್ಯ ನೋಡಿಕೊಳ್ಳುವಾಗ what are the values that the world appreciates? ಈ ಲೋಕದ ಅವಶ್ಯಕತೆ ಜನರು ನೋಡ್ತಾ ಇದ್ದಾರೆ. Those who are wise, ಬುದ್ಧಿವಂತರು, strong, ಬಲವುಳ್ಳವರು and distinguished. ಅಲ್ಲಿ ನಾವು ವ್ಯತ್ಯಾಸ ನೋಡ್ತಾ ಇದ್ದೇವೆ. But Paul was a fool ಪೌಲನು for Christ's sake. ಬುದ್ಧಿಹೀನಾಗಿದ್ದಾಗಿ ಯೇಸು ಸ್ವಾಮಿ ವಿಷಯದಲ್ಲಿ ನೋಡ್ತಾ ಇದ್ದೇವೆ. And he says he was weak. ಆತನು ಬಲಹೀನಾಗಿದ್ದನು. And he says he was without honor. ಅವನು ಮಾನ ಇಲ್ಲದವನಾಗಿದ್ದನು ಎಂಬುದಾಗಿ ನೋಡ್ತಾ ಇದ್ದೇವೆ. What we need to learn there is that the world's values are completely different from heaven's values. ಇಹಲೋಕದ ಅವಶ್ಯಕತೆಗಳು, ಮಾನವಾದವುಗಳು ದೇವರ ದೃಷ್ಟಿಯಲ್ಲಿ ಅವು ಮಾನವುಳ್ಳದಾಗಿಲ್ಲ. And when we are born and grow up in this world, we have this world's values. ನಾವು ಈ ಲೋಕದಲ್ಲಿ ಬೆಳೆದು ಬರುವಾಗ ಈ ಲೋಕದ ಅವಶ್ಯಕತೆಗಳನ್ನು ತುಂಬಿಕೊಂಡಿದ್ದೇವೆ. And when you are born again, those values don't change immediately. ನಾವು ಕ್ರಿಸ್ತನಲ್ಲಿ ಹುಟ್ಟುವಾಗ ನಮ್ಮಲ್ಲಿ ಈ ಬರುವಾಗ ಇದು ಬೇಗನೆ ಬದಲಾಗುವುದಿಲ್ಲ. We need to be filled with the Holy Spirit. ಅದಕ್ಕಾಗಿ ನಾವು ಪವಿತ್ರಾತ್ಮದಿಂದ ತುಂಬಿಸಲ್ಪಡಬೇಕಾಗಿದೆ. And even if you are filled with the Holy Spirit, those values won't change. ನಾವು ಪವಿತ್ರಾತ್ಮದಿಂದ ತುಂಬಿಸಲ್ಪಟ್ಟರೂ ಸಹ ಈ ಅವಶ್ಯಕತೆ ನಮ್ಮ ಜೀವನದಲ್ಲಿ ಇನ್ನೂ ಕಾಣುವುದಿಲ್ಲ. Because you must allow the Holy Spirit to change your value system according to the Word of God. ಪವಿತ್ರಾತ್ಮನು ಈ ಲೋಕದ ಸಂಗತಿಗಳನ್ನು ಬಿಟ್ಟು ದೇವರ ವಾಕ್ಯಕ್ಕೆ ಇರುವಂತಹ ರೀತಿಯಲ್ಲಿ ನಮ್ಮನ್ನು ಮಾರ್ಪಡಿಸಬೇಕಾಗಿದೆ. And show you the value system that Jesus had in his mind. ಯೇಸು ಸ್ವಾಮಿಯ ಜೀವಿತದಲ್ಲಿ ಯಾವ ರೀತಿಯಾಗಿ ಈ ದೇವರ ವಾಕ್ಯಕ್ಕೆ ಆತನ ಅನುಗುಣವಾಗಿದ್ದನೋ ಅವು ನಮ್ಮ ಜೀವನದಲ್ಲಿ ನಾವು ಕಲಿಬೇಕಾಗಿದೆ. Paul says in 1 Corinthians 2 in verse 16, 1 ಕೊರಿಂಥ 2:16 ನೋಡ್ಕೊಳ್ತೇವೆ. the last part, 2ನೇ ಭಾಗದಲ್ಲಿ, we have the mind of Christ.
ನಮಗಾದರೂ ಕ್ರಿಸ್ತನ ಮನಸ್ಸು ದೊರಕಿತು. He didn't say to the Corinthians, you have the mind of Christ. ನಿಮಗೆ ದೇವರ ಮನಸ್ಸಿದೆ ಎಂಬುದಾಗಿ ಹೇಳಲಿಲ್ಲ. He says, you are, next verse, you are men of the flesh, babes in Christ. ಮುಂದಿನ 3ನೇ ಸಂಧಿಯಲ್ಲಿ ವಚನ ನೀವು ಮನುಷ್ಯರಾಗಿದ್ದೀರಿ, ಯಹಲೋಕದ ಪ್ರಾಪಂಚಿಕ ಸಂಗತಿ ತುಂಬಿಕೊಂಡ್ರಿ ಎಂಬುದಾಗಿ ಹೇಳ್ತಾ ಇದ್ದಾನೆ. They are babes in Christ, chapter 3 verse 1. ಅವರು ದೇವರಲ್ಲಿ ಬಾಲ್ಯರಾಗಿದ್ದಾರೆ. So every Christian doesn't have the mind of Christ. ಎಲ್ಲ ಕ್ರೈಸ್ತರಿಗೆ ಕ್ರಿಸ್ತನ ಮನಸ್ಸು ಇಲ್ರಿ. It depends whether you allow the Holy Spirit to give you the mind of Christ. ನೀವು ಪವಿತ್ರಾತ್ಮನಿಗೆ ಸ್ಥಳ ಕೊಟ್ಟು ಆತನಿಗೆ ಆ ರೀತಿಯಾಗಿ ಮನಸ್ಸು ಕೊಡಬೇಕಂತ ಆಸೆ ಪಡುವಾಗಲೂ we must remember one thing, that God will never force us to accept anything. ದೇವರು ನಮಗೆ ಯಾವುದನ್ನು ಕೊಡೋದಕ್ಕೋಸ್ಕರ ಆತನು ಒತ್ತಾಯಿಸುವುದಿಲ್ಲ. The most valuable thing that God offers people is salvation. ದೇವರು ತನ್ನ ಜನರಿಗೆ ಬಹಳ ಅವಶ್ಯಕತೆಯಾದಂತ ರಕ್ಷಣೆಯನ್ನು ಕೊಡ್ತಾ ಇದ್ದಾನೆ. He offers it to the world. ಈ ಲೋಕದ ಬಿಡುಗಡೆ ಕೊಡ್ತಾ ಇದ್ದಾನೆ. But most people in the world don't accept it. ಆದರೆ ಬಹಳಷ್ಟು ಈ ಲೋಕದ ಜನರು ಸ್ವೀಕರಿಸ್ತಾ ಇಲ್ಲ. And therefore they don't get it. ಅದಕ್ಕಾಗಿ ಅವರು ಸ್ವೀಕರಿಸುವುದಿಲ್ಲ. Why doesn't God force people to accept Christ? ಯಾಕೆ ಯೇಸು ಸ್ವಾಮಿನ ಸ್ವೀಕರಿಸಿಕೊಳ್ಬೇಕೆಂದಾಗಿ ಆತನು ಒತ್ತಾಯಿಸ್ತಾ ಇಲ್ಲ? We force our children to eat something which we know is good for them. ನಮ್ಮ ಮಕ್ಕಳಿಗೆ ನಾವು ಕೆಲವು ತಂದು ತಿನ್ನಬೇಕೆಂಬುದಾಗಿ ಒತ್ತಾಯಿಸ್ತೀವಿ, ಅದು ಅವರು ಒಳ್ಳೆಯದೆಂಬುದಾಗಿ. You can force a 3-year-old, but you can't force a 25-year-old to eat. ಆದರೆ 3 ವರ್ಷ ಮಗುವಿಗೆ ನೀವು ಒತ್ತಾಯಿಸಬಹುದು, ಆದರೆ 20 ವರ್ಷ ಮಗುವಿಗೆ ಒತ್ತಾಯಿಸಲಿಕ್ಕೆ ಸಾಧ್ಯವಿಲ್ಲ. So God does not treat us like babies, He treats us like grown-up people. ದೇವರು ನಮ್ಮ ಮಕ್ಕಳ ಹಾಗೆ ಆತನು ಅನುಭವಿಸ್ತಾ ಇಲ್ಲ, ದೇವರು ನಮ್ಮನ್ನು ಬೆಳೆದು ನಿಂತ ರೀತಿಯಲ್ಲಿ ಅನುಭವಿಸ್ತಾ ಇದ್ದಾನೆ. Even if something is good for you, ನಿಮಗೆ ಒಂದು ವೇಳೆ ಒಳ್ಳೇದಾಗಿದ್ರು He will tell you it's good for you. ಅದು ನಿಮ್ಗೆ ಒಳ್ಳೇದೆಂಬುದಾಗಿ ಹೇಳ್ತಾನೆ. But He won't force you to take it. ಆದರೆ ಅದನ್ನು ಒತ್ತಾಯಿಸಿದ್ರೆ ತಗೊಂಬುದಾಗಿ. Because you're not a baby. ಯಾಕಂದ್ರೆ ನೀವು ಮಕ್ಕಳಲ್ಲ, you are grown up. ನೀವು ಬೆಳೆದು ನಿಂತವರಾಗಿದ್ದೀರಿ. And so God says, this is good for you, but it's up to you to decide whether you want to take it or not. ಇದು ನಿಮಗೆ, ಅದು ನಿಮಗೆ ಬಿಟ್ಟಿದ್ದು, ನೀವು ತಗೊಳ್ಳೋದು ಬಿಡೋದು. So Paul was without honor. ಪೌಲನು in the world. ಆತನು ಈ ಲೋಕದಲ್ಲಿ ಮಾನ ಇಲ್ಲದವನಾಗಿದ್ದನು. So coming back to the first verse, ನಾವು ಮತ್ತೆ ತಿರುಗಿ ದೇವರ ವಾಕ್ಯಕ್ಕೆ ತಿರುಗಿ ಬರೋಣ. ಮೊದಲು ನೋಡ್ಕೊಂಡ ಹಾಗೆ, how do we know that God is honoring us? ಹೇಗೆ ದೇವರು ನಮ್ಮನ್ನು ಸನ್ಮಾನಿಸ್ತಾನ್ರಿ? Some Christians think that if a man can speak well, God is honoring him. ಒಬ್ಬ ಮನುಷ್ಯನು ಚೆನ್ನಾಗಿ ಮಾತಾಡಿದ್ರೆ ದೇವರು ಅವರನ್ನು ಸನ್ಮಾನಿಸ್ತಾನ್ರಿ. But I have found that a lot of politicians can speak much better than Christian preachers. ಬಹಳಷ್ಟು ಜನರು ನನಗೆ ಗೊತ್ತು, ರಾಜಕೀಯದವರು ಬಹಳ ಚಂದವಾಗಿ ದೇವರ ವಾಕ್ಯಕ್ಕಿಂತ ಚೆನ್ನಾಗಿ ಮಾತಾಡ್ತಾರೆ. There are many politicians who can keep an audience listening attentively for 2 hours. ರಾಜಕೀಯದಂಥ ಜನರು 2 ತಾಸರಿಗೆ ಕೂತ್ಕೊಂಡು ಕೇಳುವಂತ ಶಕ್ತಿ ಅವರಿಗಿದೆ. Whereas most preachers after 15-20 minutes they are boring. ಆದರೆ ಬಹಳಷ್ಟು ಪ್ರಸಂಗಿಗಳು ತಮ್ಮ ಜೀವನದಲ್ಲಿ 15-20 ನಿಮಿಷ ಆದ್ಮೇಲೆ ಜನರಿಗೆ ಬೇಜಾರು ಮಾಡಿಬಿಡ್ತಾರೆ. So being able to speak well doesn't mean God has honored you. ನಾವು ಚೆನ್ನಾಗಿ ಮಾತಾಡಿದ್ರೆ ದೇವರನ್ನು ಸನ್ಮಾನಿಸುವುದಾಗಿ ತಿಳ್ಕೊಳ್ಳೋದು ತಪ್ಪಾಗಿದೆ. We have to clearly understand, how do I know whether God is honoring me or not? ನಮಗೆ ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗಿದೆ, ದೇವರು ಯಾವ ರೀತಿಯಾಗಿ ನನ್ನ ಸನ್ಮಾನಿಸ್ತಾ ಇದ್ದಾನೆ. Because if I were to ask you a question, ನಿಮಗೆ ಒಂದು ಪ್ರಶ್ನೆ ನಾನು ಕೇಳ್ತಾ ಇದ್ರೆ, simple question, ಸುಲಭವಾದ ಪ್ರಶ್ನೆ, and if I were to ask you to write down the answer, ನಾನು ನಿಮಗೆ ಕೇಳ್ತಾ ಇದ್ದೆ, ಅದಕ್ಕೆ ಉತ್ತರ ಬರೆಯಬಹುದಾಗಿ, are you honoring God in your life? ದೇವರನ್ನು ನೀವು ಸನ್ಮಾನಿಸ್ತಾ ಇದ್ದೀರಾ? I think all of you will say yes. ನೀವೆಲ್ಲರೂ ಹೇಳ್ತೀರಿ ಹೌದು. How do you know? ಹೇಗೆ ಗೊತ್ತು ನಿಮಗೆ? You can imagine that you are honoring God. ನೀವು ಊಹೆ ಮಾಡ್ಕೊಳ್ತಾ ಇದ್ದೀರಾ ನಾವು ದೇವರ ಸನ್ಮಾನಿಸ್ತಾ ಇದ್ದೀವಿ. The only way to know is this. ಒಂದು ಸ್ಪಷ್ಟವಾಗಿದೆ, ಈ ರೀತಿಯಾಗಿ ನಾವು ತಿಳ್ಕೊಳ್ಳಬಹುದು. If I honor God, the promise is He will honor me. ನಾನು ದೇವರು ಸನ್ಮಾನಿಸಿದರೆ ದೇವರನ್ನು ಸನ್ಮಾನಿಸ್ತಾನೆ. So if He does not honor me, that means I am not honoring Him, whatever I may think. ದೇವರು ನನ್ನ ಸನ್ಮಾನಿಸ್ತಾ ಇಲ್ಲದಿದ್ರೆ ನನ್ನ ಜೀವನದಲ್ಲಿ ನಾನು ಏನು ಮಾಡ್ತಿದ್ರು ದೇವರು ನನ್ನ ಸನ್ಮಾನಿಸ್ತಾ ಇಲ್ಲ. God is very exact. ದೇವರು ಸ್ಪಷ್ಟವಾಗಿದ್ದಾರೆ. If you go to a shop to buy something expensive, ನೀವು ಯಾವುದೊಂದು ಶಾಪ್ ಹೋಗ್ಬಿಟ್ಟು ಏನಾದ್ರು ಒಂದು ಬೆಲೆಗಳು ತಗೊಳ್ತಾ ಇದ್ರೆ, maybe you go to buy a tape recorder, ಒಂದು ವೇಳೆ ನೀವು ಟೇಪ್ ರೆಕಾರ್ಡ್ ತಗೊಳ್ತಾ ಇದ್ರೆ, you say, oh, that's very expensive. ಅದು ಬಹಳ ಬೆಲೆ ಉಳ್ಳದಾಗಿದೆ. Then you don't get it.
ಆಗ ನೀವು ಬೆಲೆ ಇಲ್ಲದ ಮೇಲೆ ನೀವು ತಗೊಳ್ಳೋದಿಲ್ಲ. If you pay the money, you get it. ಆದರೆ ಹಣ ಕೊಟ್ಟರೆ ನಿಮ್ಗೆ ಸಿಗುತ್ತೆ. So if you come back home without it, ಒಂದು ವೇಳೆ ನೀವು ಮನೆಗೆ ಅದಿಲ್ಲದೆ ಬಂದರೆ, then everybody at home knows you didn't pay the money. ನೀವು ಹಣ ಕೊಡಲಿಲ್ಲ, ಅದಕ್ಕಾಗಿ ನೀವು ತೊಗೊಂಬರಲಿಲ್ಲ. So it's like that with God also. It's a transaction. ಅದೇ ರೀತಿಯಾಗಿ ದೇವರೊಟ್ಟಿಗೆ ಸಹ ಸಂಬಂಧವಾಗಿದೆ. You honor him, ನೀವು ಅವನು ಸನ್ಮಾನಿಸಿದ್ರೆ he will honor you. ಅವರು ನಮ್ಮನ್ನು ಸನ್ಮಾನಿಸ್ತಾರೆ. If he did not honor you, ಅವರು ನಮ್ಮನ್ನು ಸನ್ಮಾನಿಸಲಿ ಯಾಕಿಲ್ಲ ಅಂದ್ರೆ, that means ಅದು ಸ್ಪಷ್ಟವಾಗಿದೆ. ಯಾಕಂದ್ರೆ whatever you may think about yourself, you did not honor him. ನಿಮ್ಮ ಬಗ್ಗೆ ನೀವು ಏನು ಆಲೋಚನೆ ಮಾಡಿದ್ರು ನೀವು ದೇವರು ಸನ್ಮಾನಿಸಲಿಲ್ಲ. The only way I can know whether God is honoring me is that the only way I can know whether I am honoring God is by finding out whether he is honoring me. ನಾನು ನನ್ನ ಜೀವನದಲ್ಲಿ ದೇವರು ಸನ್ಮಾನಿಸ್ತಾ ಇರೋದು ನಮಗೆ ಸ್ಪಷ್ಟವಾಗಿ ತಿಳ್ಕೋದ್ರೆ ನಾನು ದೇವರು ಸನ್ಮಾನಿಸ್ತಾ ಇದ್ರೆ. So therefore we need to find out what is the mark of God honoring somebody. ಹಾಗಾದ್ರೆ ದೇವರು ನನ್ನ ಸನ್ಮಾನಿಸಲಿಕ್ಕೆ ಗುರುತು ಏನು? In India, the greatest honor that the government can give anybody is called the Bharat Ratna. ಇಂಡಿಯಾ ದೇಶದಲ್ಲಿ ಬಹಳ ಪ್ರಾಮುಖ್ಯವಾಗಿ ಸಿಗುವಂಥ ಬಹುಮಾನ ಏನಂದ್ರೆ ಭಾರತ ರತ್ನ. I don't always agree with the people they give it to. Sometimes it is given out of some political considerations. ಕೆಲವು ಸಾರಿ ಕೆಲವು ಜನರಿಗೆ ಕೊಡ್ತಾರೆ, ಕೆಲವು ರಾಜಕೀಯ ಸಂಬಂಧದಿಂದ ಕೊಟ್ಬಿಡ್ತಾರೆ. But anyway, that is supposed to be the greatest honor in India. ಆದರೆ ನಮಗೆ ಗೊತ್ತುಂಟು ಭಾರತ ದೇಶದಲ್ಲಿ ಅದು ಬಹಳ ಪ್ರಾಮುಖ್ಯವಾದ ಬಹುಮಾನ. What is the greatest honor in heaven? ಆದರೆ ಪರಲೋಕದಲ್ಲಿ ದೊಡ್ಡ ಬಹುಮಾನ ಏನು? It's not being able to speak well. ಬಹಳ ಒಳ್ಳೆ ರೀತಿಯಾಗಿ ಮಾತಾಡೋದಲ್ರಿ. It's not getting money. ಹಣ ಪಡ್ಕೊಳ್ಳೋದಲ್ಲ. It's not becoming famous in the world. ಈ ಲೋಕದಲ್ಲಿ ದೊಡ್ಡ ವ್ಯಕ್ತಿ ಆಗೋದಲ್ಲ. It's not even physical health. ದೈಹಿಕವಾದ ಆರೋಗ್ಯನೂ ಅಲ್ಲ. Because Paul didn't have perfect physical health. He had a thorn in the flesh that troubled him constantly throughout his life. ಪೌಲನಿಗೆ ಒಳ್ಳೆ ಆರೋಗ್ಯ ಇರಲಿಲ್ಲ, ಯಾವಾಗಲೂ ಆತನ ದೇಹದಲ್ಲಿ ಮುಳ್ಳು ಚುಸ್ತಾ ಇದ್ದೆಂಬುದಾಗಿ ನೋಡ್ತಾ ಇದ್ದೇವೆ. What is the greatest thing in heaven? ಪರಲೋಕದಲ್ಲಿ ಒಂದು ಬಹಳ ಪ್ರಾಮುಖ್ಯವಾದ ಸಂಗತಿ ಏನು? The greatest person in heaven is God himself. ಪರಲೋಕದಲ್ಲಿ ದೊಡ್ಡ ವ್ಯಕ್ತಿಯಾಗಿರುವನು ದೇವರೇ ತಾನೇ. And what is the greatest gift that God can give anybody? ದೇವರು ಪರಲೋಕದಲ್ಲಿ ಬಹಳ ದೊಡ್ಡ ಪ್ರಾಮುಖ್ಯವಾದಂಥ ಬಹುಮಾನ ಏನು ಕೊಡ್ತಾನ್ರಿ? And remember, this is a gift that he has not even given to any of the millions of angels. ಪರಲೋಕದಲ್ಲಿರುವಂಥ ದೇವದೂತರಿಗೆ ಲಕ್ಷಾಂತರವರೆಗೆ ಕೊಡಲಿಲ್ಲ ದೇವರು. You may say forgiveness of sins. ಪಾಪ ಕ್ಷಮಾಪಣೆ ಅಂತ ಹೇಳ್ಬೋದು. No, that's not the greatest gift. ಅದು ದೊಡ್ಡ ಪ್ರಾಮುಖ್ಯವಾದಲ್ಲ. You may have got forgiveness of sins. ನಾವು ಅನ್ಕೊಂಡಿರ್ಬೋದು ನಾವು ರಕ್ಷಣೆ ಹೊಂದಿದೆ ಎಂಬುದಾಗಿ. But that is not the greatest gift. ಅದು ದೊಡ್ಡ ಪ್ರಾಮುಖ್ಯವಾದ ಬಹುಮಾನ ಅಲ್ರಿ. You know, I always think of an example in the Old Testament in 1 Kings. ಒಂದು ಅರಸುಗಳಲ್ಲಿ ಒಂದು ಉದಾಹರಣೆ ನೋಡ್ಕೊಳ್ತಾ ಇದ್ದೇವೆ. If you read the Old Testament, you will know something about God which you will miss if you don't read the Old Testament. ನಾವು ದೇವರ ಬಹಳ ಪ್ರಾಮುಖ್ಯವಾದ ಸಂಗತಿಗಳನ್ನು ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ಕೊಳ್ತೇವೆ. 1 Kings chapter 21. ಒಂದು ಅರಸುಗಳು 21ನೇ ಸಂಧಿ. I want to tell you this story. ಒಂದು ಕಥೆ ನಿಮಗೆ ಹೇಳ್ತಾ ಇದ್ದೇನೆ. At that time, the ruler of Israel was the most wicked king of all, King Ahab. ಆ ಸಮಯದಲ್ಲಿ ರಾಜ್ಯವನ್ನು ಆಳುತ್ತಾ ಇದ್ದವನು ಬಹಳ ದುಷ್ಟನಾಗಿದ್ದನು. ಅವನ ಹೆಸರು ಅಹಾಬನೆಂಬುದಾಗಿ. And his wife was worse than him. Her name was Jezebel. ಜೆಜೆಬೆಲ್ ಅವನಿಗಿಂತ ಕೆಟ್ಟವಳಾಗಿದ್ದಳು ಎಂಬುದಾಗಿ ನೋಡ್ಕೊಳ್ತಾ ಇದ್ದೇವೆ. So next door to the king's palace was a very beautiful vineyard that belonged to a God-fearing man called Naboth. ನೇಬ ಎಂಬಂತ ವ್ಯಕ್ತಿಯ ಅರಸನ ಮನೆಗೆ ಹತ್ತಿರವಾಗಿರುವಂತ ಒಂದು ತೋಟವಿತ್ತು. You read about that in the first verse. ಮೊದಲನೇದಾಗಿ ನಾವು ನೋಡ್ಕೊಳ್ತಾ ಇದ್ದೇವೆ. So Ahab told Naboth in verse 2, please give me your vineyard and I'll give you whatever money you want for it. ನೇಬಾತನು ಹೇಳಿದನು, ನಿನ್ನ ಆ ಒಂದು ತೋಟವನ್ನು ನನಗೆ ಕೊಡು ಎಂಬುದಾಗಿ. And Naboth said in verse 3 that the law says you must not give away the inheritance of your fathers. ನಾವು ನೋಡ್ತೇವೆ ತಂದೆಯ ಆಸ್ತಿಯನ್ನು ಇನ್ನೊಬ್ಬರಿಗೆ ಕೊಡಬಾರದು ಎಂಬುದಾಗಿ ನೋಡ್ಕೊಳ್ತಾ ಇದ್ದೇವೆ. 1 Kings 21. ಒಂದು ಅರಸುಗಳು 21ನೇ ಸಂಧಿ 3ನೇ ವಚನ. He says there was a law in the Old Testament. You cannot give the inheritance of your fathers away. ತಂದೆ ಆಸ್ತಿ ಪಿತೃ ಆಸ್ತಿಯನ್ನು ನಾವು ಬೇರೆಯವರು ಕೊಡಬಾರದಾಗಿ ನೋಡ್ತಾ ಇದ್ದೇವೆ. And the king got very angry. ಆಗ ಅರಸನು ಸಿಟ್ಟುಗೊಂಡನು. And his wife said, I'll arrange that.
ಅವನ ಹೆಂಡತಿಯನ್ನು ನಾನು ಅದನ್ನು ಏರ್ಪಡಿಸ್ತೇನೆ. So she got some people to falsely accuse Naboth and to kill him. ನಾಬೋತನಿಗೆ ದೂರ ಹೇಳುವಂತೆ ಕೆಲವು ಜನರನ್ನು ಏರ್ಪಡಿಸಿದ್ಲು ಆಕೆ. Then Ahab went and occupied his property. ಅಹಾಬನು ಹೋಗ್ಬಿಟ್ಟು ಆತನ ಆಸ್ತಿನು ಆತನ ಸ್ವಾಧೀನ ಮಾಡಿಕೊಂಡನು. Then God sent a fearless prophet called Elijah. ನಾವು ನೋಡ್ತೇವೆ ದೇವರಿಗೆ ಭಯಪಡುವಂತ ವ್ಯಕ್ತಿಯನ್ನು ದೇವರು ಕಳಿಸಿದನು. No, a fearless prophet. ಆ ದೇವರಿಗೆ ಭಯಪಡುವಂತ ವ್ಯಕ್ತಿಯನ್ನು ದೇವರು ಕಳಿಸಿದನು. A prophet who did not fear man. ಆ ಪ್ರವಾದಿ ಜನರಿಗೆ ಭಯಪಡಲಿಲ್ಲ ಆತನು. Elijah was a fearless prophet. ಎಲೀಷನು ಆತನ ಮನುಷ್ಯರಿಗೆ ಭಯಪಡಲಿಲ್ಲ. And he came to Ahab. ಆತನ ಅಹಾಬನ ಹತ್ರ ಬಂದನು and said, ಆತನು ಹೇಳಿದನು in verse 19, 19ನೇ ವಚನದಲ್ಲಿ, the last part, the dogs will lick up your blood in the same place where the dogs licked up the blood of Naboth. ನಾವು ನೋಡ್ತೇವೆ ನಾಬೋತನ ರಕ್ತವನ್ನು ನೆಕ್ಕಿದ ಸ್ಥಳದಲ್ಲಿ ನಿನ್ನ ರಕ್ತವನ್ನು ನೆಕ್ಕುವುದಾಗಿ ಕರ್ತನ ಎನ್ನುತ್ತಾನೆ ನೋಡ್ತಾ ಇದ್ದೇವೆ. And Ahab got very afraid. ನಾವು ನೋಡ್ತೇವೆ ಅಹಾಬನು ಬಹಳ ಸಿಟ್ಟುಗೊಂಡನು, ಭಯಪಟ್ಟನು. And the Lord said it to him, I will bring evil upon you, verse 21. 21ನೇ ವಚನ ನೋಡ್ತೇವೆ, ಕೆಟ್ಟವನ್ನು ನಿನ್ನ ಮೇಲೆ ತರುತ್ತೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. And it says here in verse 25, there was nobody like Ahab who did so much evil in the sight of the Lord because of his wife. ಅವನ ಹೆಂಡತಿಯ ಪರವಾಗಿ ಅಹಾಬನು ಅವನಷ್ಟು ಕೆಟ್ಟ ಕೆಲಸ ಮಾಡೋನು ಯಾರು ಇರಲಿಲ್ಲ. But when he heard these words, ಈ ಮಾತನ್ನು ಕೇಳುವಾಗ verse 27, 27ನೇ ವಚನದಲ್ಲಿ, he tore his clothes and lay in sackcloth. 27. 27ನೇ ವಚನ ನೋಡ್ತೀವಿ, ಆತನು ಕೇಳಿದ ತಕ್ಷಣ ಬಟ್ಟೆಯನ್ನು ಹರಿದುಕೊಂಡನು, ಆತನ ಗೋಣಿ ತಟ್ಟನ್ನು ಹಾಕೊಂಡು ನಮ್ಮನ್ನಾಗಿ ನೋಡ್ಕೊಳ್ತಾ ಇದ್ದೇವೆ. See what God says. ದೇವರು ಏನು ಹೇಳ್ತಾರೆ ನೋಡ್ರಿ to Elijah. ಎಲೀಷನಿಗೆ verse 29. Do you see how Abraham humbled himself before me? 29ನೇ ವಚನ, ನನ್ನ ಮುಂದೆ ಹೇಗೆ ಆತನು ತಗ್ಗಿಸಿಕೊಂಡು ಬಂದಿದ್ದಾನೆ ಎಂಬುದನ್ನು ನೋಡ್ತಾ ಇದ್ದೇವೆ. So I will not punish him in his days. ಅದಕ್ಕಾಗಿ ನಾನು ಅವನನ್ನು ಶಿಕ್ಷಿಸುವುದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾನೆ. He escaped the punishment. ಆತನು ತನ್ನ ಶಿಕ್ಷೆಯನ್ನು ತಪ್ಪಿಸಿಕೊಂಡು ನೋಡ್ತಾ ಇದ್ದೇವೆ. So it did not change him. He was still an evil man. ಅವನು ಕೆಟ್ಟವನೆಂಬುದಾಗಿ ನೋಡ್ತಾ ಇದ್ದೇವೆ. That is an example in the Old Testament. ಅದು ಹಳೆ ಒಡಂಬಡಿಕೆ ಇರುವಂತಹ ಉದಾಹರಣೆ. Man humbled himself. ಆತನು ತಗ್ಗಿಸಿಕೊಂಡು, God said, okay, I won't punish you. ಅದಕ್ಕಾಗಿ ಆತನನ್ನು ನಾನು ಕ್ಷಮಿಸುವುದಾಗಿ ದೇವರು ಹೇಳ್ತಾನೆ, ಆತನು ಶಿಕ್ಷಿಸುವುದಿಲ್ಲ. If God doesn't punish you, you think that's a great gift? ಒಂದು ವೇಳೆ ದೇವರು ನಮ್ಮನ್ನು ಶಿಕ್ಷಿಸದಿದ್ರೆ ಅದು ದೊಡ್ಡದೆಂಬುದು ಅನ್ಕೊಂಡಿದ್ದೀರಾ? Oh, I did this terrible sin. Thank God, He's not going to punish me. ಇಂಥ ಭಯಂಕರವಾದಂಥ ಪಾಪವನ್ನು ನಾನು ಮಾಡಿದನು, ದೇವರು ನನಗೆ ಕ್ಷಮಿಸಿದನು. Ahab could also say that. ಅಹಾಬನು ಅದೇ ರೀತಿಯಾಗಿ ಹೇಳಿದನು, Oh, I did something terrible. I killed somebody. Okay, God's not going to punish me. ನಾನು ಭಯಂಕರವಾದಂತಹ ಪಾಪವನ್ನು ಮಾಡಿದನು, ಆದರೆ ದೇವರು ನನಗೆ ಕ್ಷಮಿಸಿದ್ದಾನೆ, ಆತನನ್ನು ತಿರಸ್ಕರಿಸಿಲ್ಲ ಎಂಬುದಾಗಿ. Many Christians are glorying only in the same thing that Ahab gloried in. ಬಹಳಷ್ಟು ಕ್ರೈಸ್ತರು ಅಹಾಬನು ಯಾವ ರೀತಿಯಾಗಿ ಹೆಚ್ಚಳ ಪಟ್ಟನು ಅದನ್ನು ನಾವು ನೋಡ್ತಾ ಇದ್ದೇವೆ. God won't punish me. ದೇವರು ನನಗೆ ಕ್ಷಮಿಸಲಿ. ದೇವರಿಗೆ ಸ್ತೋತ್ರ. I'm not going to hell. ನಾನು ನರಕಕ್ಕೆ ಹೋಗುವುದಿಲ್ಲ. As long as we have that mindset, ಎಲ್ಲಿವರೆಗೆ ನಮ್ಮ ಮನಸ್ಸನ್ನು ನಾವು ಇಟ್ಕೊಂಡಿದ್ದೇವೋ, we can say that our mind is not different from Ahab's. ನಾವು ಅಹಾಬನಿಗಿಂತ ವ್ಯತ್ಯಾಸವಾಗಿ ಏನಿಲ್ಲ. And because he was very happy. ಅವನು ಬಹಳ ಸಂತೋಷವಾಗಿದ್ದನು. Oh, well, that's good. For nothing will happen to me. ನನಗೆ ಇನ್ನೇನು ಆಗೋದಿಲ್ಲ ಎಂಬುದನ್ನು ಅನ್ಕೊಳ್ತಾ ಇದ್ದಾನೆ. What is the greatest gift that heaven God can give to us? ದೇವರು ಪರಲೋಕದಲ್ಲಿ ನಮಗೆ ಬಹಳ ಪ್ರಾಮುಖ್ಯವಾದ ಬಹುಮಾನ ಏನು ಕೊಡುವನಾಗಿದ್ದಾನೆ. It's not saying I won't send you to hell. ನಾನು ಈ ರೀತಿಯಾಗಿ ಹೇಳೋದ್ರಲ್ಲಿ ನಿಮಗೆ ನರಕಕ್ಕೆ ಕಳಿಸೋದಲ್ಲ. But it is to give us his own nature. ಆತನ ಸ್ವಂತ ಸ್ವಭಾವವನ್ನು ನಮಗೆ ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. There is one mark by which God shows his honor upon people. ದೇವರ ಜನರ ಮೇಲೆ ಸನ್ಮಾನಿಸುವಂತ ಒಂದು ಗುರುತು ಏನಂದ್ರೆ ದೇವರು ತನ್ನ ಸ್ವಭಾವವನ್ನು ನಮಗೆ ಕೊಡುವನಾಗಿದ್ದಾನೆ. That is to give us his own nature. ತನ್ನ ಸ್ವಂತ ಸ್ವಭಾವವನ್ನು ನಮಗೆ. There is nothing greater that God can give anybody. ಅದಕ್ಕಿಂತ ಬೇರೆ ಯಾವ ಪ್ರಾಮುಖ್ಯವಾದದ್ದು ದೇವರು ಕೊಡ್ಲಿಕ್ಕಿಲ್ಲ. Even if he gave you the power to raise up every dead person, that's not a great gift compared to his nature. ನೀವು ಎಲ್ಲಾ ಸತ್ತಂತ ವ್ಯಕ್ತಿಗಳನ್ನು ಎಬ್ಬಿಸುವಂತ ಶಕ್ತಿ ಇದೆ, ಅದು ದೊಡ್ಡ ಪ್ರಾಮುಖ್ಯವಾದಂತ ಸಂಗತಿ ಅಲ್ರಿ. If God were to say to me, ದೇವರು ನನಗೆ ಈ ರೀತಿಯಾಗಿ ಹೇಳ್ತಾ ಇದ್ರೆ, I will heal everybody whom you touch. ನೀನು ಯಾರನ್ನು ಮುಟ್ತೀಯೋ ಅವರೆಲ್ಲ ಸ್ವಸ್ಥ ಆಗ್ತಾರೆ. Or I'll give you my nature.
ನನ್ನ ಸ್ವಭಾವ ನಿನಗೆ ಕೊಡ್ತೇನೆ. I'll say, Lord, give me your nature. ಓ ದೇವರೇ, ನಿನ್ನ ಸ್ವಭಾವನೇ ನನಗೆ ಕೊಡು ದೇವರೇ. What is the use being an angry, lustful man who heals everybody he touches? ನನ್ನ ಜೀವನದಲ್ಲಿ ಎಲ್ಲ ರೀತಿಯಲ್ಲಿ ನಾನು ಸಿಟ್ಟುಗೊಂಡು ವ್ಯಭಿಚಾರವುಳ್ಳಂಥ ವ್ಯಕ್ತಿ ಆಗಿದ್ದರೆ ಏನು ಉಪಯೋಗ? ನಾನು ಮುಟ್ಟುವಂಥ ಎಲ್ಲ ವ್ಯಕ್ತಿ ಸುಸ್ತಾಗ್ತದೆ. I'm not interested. ಓ ನನಗೆ ಅವಶ್ಯ ಇಲ್ಲ. Now, a lot of other people may be interested in that ಬೇರೆ ಬಹಳ ಜನರಿಗೆ ಅದರ ಆಸಕ್ತಿ ಇರಬಹುದು. because they don't know what is value in heaven. ಅವ್ರಿಗೆ ಗೊತ್ತಿಲ್ಲ ಪರಲೋಕದಲ್ಲಿ ಯಾವುದು ಬಹಳ ಪ್ರಾಮುಖ್ಯವಾಗಿದೆ. Because they are blind. ಅವರು ಕುರುಡರಾಗಿದ್ದಾರೆ. See, a blind man does not know the value of things in front of him. ನಾವು ನೋಡ್ತೇವೆ, ಕುರುಡಾದ್ರೂ ಮುಂದಿರುವಂಥ ಸಂಗತಿ ಆತನಿಗೆ ಬೆಲೆ ಉಳ್ಳೋದಾಗಿದಿಲ್ಲ. You can give him a small diamond worth thousands of rupees, he'll throw it away. He'll think it's a stone. ನೀವು ಒಂದು ವೇಳೆ ಡೈಮಂಡ್ ಅನ್ನು ಆತನ ಕೈಯಲ್ಲಿ ಕೊಟ್ಟರು ಸಹ ಅದನ್ನ ನೋಡ್ಬಿಟ್ಟು ಅದನ್ನ ಬಿಸಾಕ್ಬಿಡ್ತಾನೆ. You give him some big football, he'll probably take that. ಒಂದು ವೇಳೆ ದೊಡ್ಡ ಒಂದು ಫುಟ್ಬಾಲ್ ಅನ್ನು ಅವ್ರ ಕೈಯಲ್ಲಿ ಕೊಟ್ಬಿಟ್ರೆ ಅದನ್ನ ತಗೊಂಡ್ಬಿಡ್ತಾನೆ. That's blind. ಯಾಕಂದ್ರೆ ಅದ್ರ ಕುರುಡನಾಗಿದ್ದಾನೆ. The person whose eyes are open says, I don't want the football, give me the diamond. ಆದ್ರೆ ಅವನ ಕಣ್ಣುಗಳು ತೆರೆಯುವಾಗ ಆ ಫುಟ್ಬಾಲ್ ಬೇಡ, ನನಗೆ ಡೈಮಂಡ್ ಬೇಕಂತ. It's exactly like that with people in the world. ಅದೇ ರೀತಿಯಾಗಿ ಲೋಕದ ಜನರಿದ್ದಾರೆ. And with a lot of Christians. ಬಹಳಷ್ಟು ಕ್ರೈಸ್ತರು. Why is it that when God offers a diamond, Christians don't take it? ದೇವರು ತನ್ನ ವಜ್ರವನ್ನು ಕೊಡುವಾಗ ಯಾಕೆ ಕ್ರೈಸ್ತರು ಸ್ವೀಕರಿಸಿಕೊಳ್ತಾ ಇಲ್ಲ? Because they don't realize its value. ಅದು ಬೆಲೆ ಉಳ್ಳದೆಂಬುದಾಗಿ ಅರ್ಥ ಮಾಡ್ಕೊಳ್ತಾ ಇಲ್ಲ. Jesus spoke a story once ಯೇಸು ಸ್ವಾಮಿ ಒಂದು ಕಥೆಯನ್ನು ಹೇಳಿದನು of a man who knew the value of pearls, and one day he found a pearl of great price. ತನ್ನ ಕೈಯಲ್ಲಿ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಬಹಳ ಬೆಲೆ ಉಳ್ಳುವಂತ ವಜ್ರವಿತ್ತು. ಅದರ ಬೆಲೆ ಬಹಳ ಬೆಲೆ ಉಳ್ಳದಾಗಿತ್ತು. And you know what he did? ಅದನ್ನ ಏನ್ ಮಾಡಿದ್ರು ಗೊತ್ತಾ? He sold his house. ಆತನ ಮನೆಯನ್ನು ಮಾರಿದನು. He sold all his property. ಅವನ ಆಸ್ತಿಯನ್ನು ಮಾರಿದನು. To buy that one small little pearl. ಆ ಒಂದು ಬೆಲೆ ಉಳ್ಳದಂತದ್ದನ್ನು ತಕೊಳ್ಳೋದಕ್ಕೋಸ್ಕರ ಆತನು ಮಾರಿಬಿಟ್ನು. Now I don't know the value of pearl. Somebody can fool me with a false pearl. ನನಗೆ ಮೋಸ ಮಾಡೋದು ತಪ್ಪಾದಂತ ವಜ್ರನ ಕೊಡೋದ ಮೂಲಕವಾಗಿ. But if somebody offered me a pearl and said, if you sell your house and give it to me, I'll give you the small little pearl. ಒಂದು ವೇಳೆ ಯಾರೋ ವ್ಯಕ್ತಿ ಬಂದ್ಬಿಟ್ಟು ನಿನ್ನ ಮನೆಯನ್ನು ಮಾರ್ಬಿಟ್ಟು ಇದನ್ನು ವಜ್ರ ನಿನ್ನ ಕೈ ಕೊಟ್ರೆ ನಾನು ಕೊಡ್ತೇನೆ ಅಂತ ಹೇಳುವಾಗ, I'll say, no thank you. ಬೇಡ ಬೇಡ ನನಗೆ ಎಂಬುದಾಗಿ. Because I don't know the value of it. ಅದರ ಬೆಲೆ ನನಗೆ ಗೊತ್ತಿಲ್ಲ. That's how Christians don't appreciate the value of partaking of God's nature. ದೇವರ ಸ್ವಭಾವ ಹೊಂದ್ಕೊಳ್ಳುವಂಥದ್ದು ಬಹಳಷ್ಟು ಕ್ರೈಸ್ತರಿಗೆ ಬೆಲೆ ಗೊತ್ತಿಲ್ಲ. That is what nobody in the Old Testament could have. ಆ ಒಂದು ಭಾಗ್ಯ ಹಳೆ ಒಡಂಬಡಿಕೆ ಯಾರಿಗಿರಲಿಲ್ಲ. Only after the day of Pentecost could people get this wonderful gift of God. ಪಂಚಾಶಸ್ಮದ ದಿವಸ ಆದಮೇಲೆ ಈ ಬೆಲೆ ಉಳ್ಳಂಥದ್ದನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಯಿತು. That's why Jesus said in Matthew 11:11 that the least person in God's kingdom can get more than the greatest in the Old Testament, which is John the Baptist. ಮತ್ತಾಯ 11:11 ನೋಡ್ಕೊಂಡು ಹಾಗೆ ಇಹಲೋಕದಲ್ಲಿ ಸಣ್ಣವನಾಗಿನು ತಳಗಿರುವಂತನು ಪರಲೋಕ ರಾಜ್ಯದಲ್ಲಿ ಆತನು ಬಹಳ ದೊಡ್ಡವನೆಂಬುದಾಗಿ ನೋಡ್ತಾ ಇದ್ದೇವೆ. He's greater than John the Baptist. ಅವನು ಸ್ನಾನಿಕನಾದ ಯೋಹಾನನಿಗಿಂತ ದೊಡ್ಡವನು. Because he can partake of something which even John the Baptist couldn't partake of. ಸ್ನಾನಿಕನಾದಂಥ ಯೋಹಾನ ಹೊಂದಿಕೊಳ್ಳುವಂಥ ಭಾಗ್ಯವನ್ನು ಈ ಕ್ರೈಸ್ತನು ಪಡ್ಕೊಳ್ಳಿಕ್ಕೆ ಸಾಧ್ಯ ಉಂಟು. The least person in God's kingdom. ಕಡೆಯಾಗಿರುವಂಥವನು ದೇವರ ರಾಜ್ಯದಲ್ಲಿ. So from that verse I learned ಆ ಒಂದು ವಾಕ್ಯ ನಾನು ಕಲ್ಕೊಂಡೆ that every child of God can live a more godly life than everyone in the Old Testament. ಪ್ರತಿಯೊಬ್ಬ ದೇವರ ಮಗು ಹಳೆ ಒಡಂಬಡಿಕಿರುವಂಥ ಎಲ್ಲ ಜನರಿಗಿಂತ ಹೆಚ್ಚಾಗಿ ಜೀವಿಸಬಹುದು. That means I can live a life better than Elijah, better than John the Baptist, better than Moses, better than every person in the Old Testament. ನಾನು ನನ್ನ ಜೀವಿತದಲ್ಲಿ ಸ್ನಾನಿಕನ ಯೋಹಾನಗಿಂತ ಮೋಶೆಗಿಂತ ಎಲ್ಲಿಗಿಂತ ಇವರಿಗಿಂತ ಎಲ್ಲರಿಗಿಂತ ಒಳ್ಳೆ ಜೀವಿತ ನಾವು ಜೀವಿಸಬಹುದು. You also. ನೀವು ಸಹ. I'm not saying our ministry will be greater than theirs. I'm not talking about ministry at all. ನಾನು ಸೇವೆ ಬಗ್ಗೆ ಏನು ನಾನು ಮಾತಾಡ್ತಾ ಇಲ್ಲ, ಅದು ದೊಡ್ಡದಾಗಿ ಹೇಳ್ತಾ ಇಲ್ಲ. Elijah's ministry, John the Baptist's ministry may have been greater than mine. ನನ್ನ ಸೇವೆಗಿಂತ ಎಲಿಷನ ಮತ್ತು ಮೋಶೆಗಿಂತ ಸೇವೆ ದೊಡ್ಡದಾಗಿರ್ಬಹುದು. Ministry is not the important thing in God's eyes. ದೇವರ ದೃಷ್ಟಿಯಲ್ಲಿ ಸೇವೆ ಬಹಳ ಪ್ರಾಮುಖ್ಯವಾಗಿಲ್ಲ. And the clearest proof of that is ಅದರ ಒಂದು ಸ್ಪಷ್ಟವಾದ ಸಂಗತಿ ಏನಂದ್ರೆ, when God sent his son to earth for 33 years, for 30 years of that time he never gave him any ministry. ತನ್ನ ಮಗನು ಈ ಲೋಕಕ್ಕೆ ಕಳಿಸುವಾಗ 30 ವರ್ಷವರೆಗೆ ಆತನು ಯಾವ ಸೇವೆಯನ್ನು ಮಾಡಲಿಲ್ಲ. Only 3 years of ministry. 3 ವರ್ಷ ಮಾತ್ರ. So what does God think of ministry? ಆಗ ದೇವರು ಸೇವೆ ಬಗ್ಗೆ ಏನು ಆಲೋಚಿಸ್ತಾನೆ? He had 33 years of life and 3 years of ministry. ನಾವು ನೋಡ್ತೇವೆ 33 ವರ್ಷದಲ್ಲಿ 3 ವರ್ಷ ಮಾತ್ರ ಜೀವಿತವಾಗಿತ್ತು. 33 years of life. ನಾವು ನೋಡ್ತೇವೆ 33 ವರ್ಷ ಜೀವಿತ, 3 years of ministry. 3 ವರ್ಷ ಸೇವೆ. So what is important?
ಏನು ಪ್ರಾಮುಖ್ಯವಾಗಿದೆ? So I'm not talking about ministry. ನಾನು ಸೇವೆ ಬಗ್ಗೆ ಮಾತಾಡ್ತಾ I'm saying our life can be superior to the life of all those people in the Old Testament. ನಮ್ಮ ಜೀವಿತ ಹಳೆ ಒಡಂಬಡಿಕೆ ಇರುವಂತ ಎಲ್ಲ ಜನರಿಗಿಂತ ಬೆಲೆ ಉಳ್ಳದಾಗಿದೆ. But when you look around at the Christians around you, do you see their life better than theirs? ಆದರೆ ನಮ್ಮ ಸುತ್ತಲೂ ಕ್ರೈಸ್ತರು ನೋಡುವಾಗ ಆ ಎಲ್ಲ ಹಳೆ ಒಡಂಬಡಿಕೆ ಭಕ್ತರಿಗಿಂತ ಪ್ರಾಮುಖ್ಯವಾಗಿದೆಯಾ? Just look at all the leaders among God's people today. ಈ ದಿವಸಗಳಲ್ಲಿ ದೇವ ಜನರ ಮಧ್ಯದಲ್ಲಿ ದೇವರ ಸೇವೆ ಮಾಡುವಂತ ನೋಡುವಾಗ ಹೇಗಿದೆ? There are thousands of them in the world. ಸಾವಿರಾರು ಜನರ ಲೋಕದಲ್ಲಿ. But among all those thousands, ಆ ಎಲ್ಲ ಸಾವಿರಾರು ಜನರಲ್ಲಿ it's difficult to find one preacher or pastor who does not love money. ನಾವು ನೋಡ್ತೇವೆ ಆ ಎಲ್ಲ ಜನರ ಮಧ್ಯದಲ್ಲಿ ಒಬ್ಬ ವ್ಯಕ್ತಿ ಹಣವನ್ನು ಪ್ರೀತಿ ಮಾಡುವಂತ ವ್ಯಕ್ತಿ ಕಾಣ್ತಾ ಇರ್ತಾರೆ. But there are many people in the Old Testament who didn't love money. ನಾವು ನೋಡ್ತೇವೆ ಎಷ್ಟೋ ಜನ ಸಾಕ್ಷಿ ಕೊಡ್ತಾರೆ ನಾವು ಹಣವನ್ನು ಪ್ರೀತಿ ಮಾಡ್ತಾರೆ ಎಂಬುದಾಗಿ. John the Baptist, he was not interested in money. ನಾವು ನೋಡ್ತೇವೆ ಸ್ನಾನಿಕನು ಹಣದಲ್ಲಿ ಆಸೆ ಇರ್ತಿರಲಿಲ್ಲ. Elijah, ಎಲೀಷನು, ಎಲಿಯನು. When one Syrian general offered him so much gold and silver, Elisha said, "No, I don't want it." ಆ ಶತಾಧಿಪತಿ ಅಷ್ಟು ದೊಡ್ಡ ಐಶ್ವರ್ಯವನ್ನು ಅದನ್ನು ಕೊಡುವಾಗ ಅದನ್ನು ಬೇಡ ಎಂಬುದಾಗಿ ಹೇಳಿದನು. So those Old Testament people were free from that. ನಾವು ನೋಡ್ತೇವೆ ಹಳೆ ಒಡಂಬಡಿಕೆ ಜನರಿಂದ ತಪ್ಪಿಸಿಕೊಳ್ಳಲ್ಪಟ್ಟವರಾಗಿ. Why is it among Christians it's difficult to find even one preacher like that today? ಆದರೆ ಕ್ರೈಸ್ತರಲ್ಲಿ ಅಂತ ಒಬ್ಬ ವ್ಯಕ್ತಿಯನ್ನು ನಾವು ಪಡ್ಕೊಳ್ಳೋದು ಎಷ್ಟು ಕಷ್ಟಕರವಾಗಿದೆ. There are a few, I'm sure. ಆದರೆ ಕೆಲವು ಜನರು ಇದ್ದಾರೆ ಖಂಡಿತ. But 1 in 100,000 perhaps. ನಾವು ನೋಡ್ತೇವೆ ಸಾವಿರಾರು ಜನರ ಮಧ್ಯದಲ್ಲಿ ಒಬ್ಬರು ಕಾಣುವುದು ಕಷ್ಟವಾಗಿದೆ. And yet Jesus said that everybody in God's kingdom will be greater than Old Testament people. ನಾವು ನೋಡ್ತೇವೆ ಯೇಸು ಸ್ವಾಮಿ ಹೇಳಿದನು ಹಳೆ ಒಡಂಬಡಿಕೆ ಜನರಿಗಿಂತ ಪರಲೋಕ ರಾಜ್ಯದಲ್ಲಿ ಎಲ್ಲರೂ ಸಹ ದೊಡ್ಡರೆಂಬುದಾಗಿ. What is the reason? ಯಾಕೆ? ಏನು ಕಾರಣ ಇದೆ? I'll tell you. ಅದು ಹೇಳ್ತೇನೆ. Please listen. ಕೇಳ್ರಿ. We're not here to criticize all the other preachers. ನಾವು ಬೇರೆ ಸೇವಕರನ್ನು ನಾವು ತಪ್ಪು ಕಂಡುಹಿಡಿಯೋದಲ್ಲ. I'm just warning you not to be deceived by all of them. ಅವರಿಂದ ನೀವು ಮೋಸ ಹೋಗಬೇಡ್ರಿ ಎಂಬುದಾಗಿ ಹೇಳ್ತಾ ಇದ್ದೀನಿ. We're here to judge ourselves, not other people. ನಾವು ನೋಡ್ಕೊಳ್ಳೋದು ನಮ್ಮನ್ನು ನಾವು ತೀರ್ಪು ಮಾಡ್ಕೊಳ್ಳೋದು ಬೇರೆಯವ್ರನ್ನ. We are here to examine our own hearts. ನಮ್ಮ ಹೃದಯಗಳನ್ನು ನಾವು ತೀರ್ಪು ಮಾಡ್ಕೊಳ್ಬೇಕಾಗಿದೆ. When we have a conference one time a year, ವರ್ಷಕ್ಕೆ ಒಂದು ಸಾರಿ ರೀತಿಯಾಗಿ ನಾವು ಸೇರಿ ಬರ್ತೇವೆ ಕೂಟಕ್ಕೆ. It will be profitable if we use it like the medical scan that scans our body. ನಾವು ವೈದ್ಯಕೀಯ ಯಾವ ರೀತಿಯಾಗಿ ಸ್ಕ್ಯಾನ್ ಮಾಡ್ತೋ ಆ ರೀತಿಯಾಗಿ ನಾವು ಸೇರಿ ಬಂದು ನಾವು ನೋಡ್ಕೊಳ್ಬೇಕಾಗಿದೆ. To allow God to show us what is wrong with us. ನಮ್ಮ ಜೀವನದಲ್ಲಿ ಏನು ತಪ್ಪಿದೆ ಎಂಬುದಾಗಿ ತೋರಿಸೆಂಬುದಾಗಿ ಕೇಳಬೇಕಾಗಿದೆ. A lot of Christian meetings they hear what's wrong with other people. ಬಹಳಷ್ಟು ಕೂಟಗಳು ಬೇರೆಯವರಲ್ಲಿ ಏನು ತಪ್ಪಿದೆ ಎಂಬುದಾಗಿ ಕೇಳ್ತೇವೆ. If you go to a doctor's office, ಒಂದು ವೇಳೆ ನೀವು ವೈದ್ಯರ ಹತ್ರ ಹೋದ್ರೆ and he shows you the scan of 100 other patients, ಬೇರೆ 100 ಜನರ ಒಂದು ಸ್ಕ್ಯಾನ್ ಅನ್ನು ತೋರಿಸ್ತಾರೆ. I'm not interested in seeing all that. ಅದರಲ್ಲಿ ನನ್ನ ಆಸಕ್ತಿ ಇಲ್ರಿ. Show me my scan report. I'm not interested in other people. ಆದರೆ ನನ್ನ ಸ್ಕ್ಯಾನ್ ರಿಪೋರ್ಟ್ ಅನ್ನು ತೋರಿಸಿ ಎಂಬುದಾಗಿ ಕೇಳ್ತೀವಿ. Why don't you do that when you go to God? ಅದೇ ರೀತಿಯಾಗಿ ದೇವರ ಮುಂದೆ ಹೋಗುವಾಗ ಯಾಕೆ ಮಾಡಬಾರದು? Lord, I'm not interested in other people's scan report. Show me mine. ಬೇರೆಯವರ ಸ್ಕ್ಯಾನ್ ರಿಪೋರ್ಟ್ ನನಗೆ ಆಸಕ್ತಿ ಇಲ್ಲ ನನ್ನ ವಿಷಯದಲ್ಲಿ. That's what I do. ಅದು ನಾನು ಮಾಡ್ತೇನೆ. I say, Lord, I want to learn something for myself from the failures of others. ದೇವರೇ ಬೇರೆಯವರ ತಪ್ಪುಗಳ ಮೂಲಕವಾಗಿ ನನ್ನ ಜೀವನದ ಪಾಠ ಕಲಿತೇನೆ. I want to see if that problem is there with me. ನನ್ನ ಜೀವನದಲ್ಲಿ ತಪ್ಪು ಇದೆಯಾ? Okay, come back to this question. Why doesn't God give his nature to many of his people? ನಾವು ಮತ್ತೆ ತಿರುಗಿ ಪ್ರಶ್ನೆಗೆ ಬರೋಣ. ಯಾಕೆ ದೇವರು ಈ ಒಂದು ಸ್ವಭಾವವನ್ನು ಬಹಳ ಜನರಿಗೆ ಕೊಡ್ತಾ ಇಲ್ಲ ದೇವರು ತನ್ನ ಜನರಿಗೆ? That's because that is the greatest honor that heaven can give. ಯಾಕಂದ್ರೆ ಪರಲೋಕದಲ್ಲಿರುವಂತ ಬಹಳ ಸನ್ಮಾನ ಉಳ್ಳದಾಗಿದ್ರು. And he gives it only to certain type of people. ಕೆಲವು ರೀತಿಯಾದಂತ ಜನರಿಗೆ ಮಾತ್ರ ದೇವರು ಕೊಡ್ತಾನ್ರಿ. To whom? ಯಾರಿಗೆ? I will honor those who honor me. ಯಾರನ್ನು ಸನ್ಮಾನಿಸ್ತಾರೋ ಅವರು ನಾನು ಸನ್ಮಾನಿಸ್ತೇನೆ. So if you don't partake of God's nature, it just proves that you have not honored him in your life. ನಿಮ್ಮ ಜೀವನದಲ್ಲಿ ದೇವರ ಸ್ವಭಾವವನ್ನು ಪಡ್ಕೊಳ್ತಾ ಇಲ್ಲದ್ರೆ ನೀವು ದೇವರನ್ನು ಸನ್ಮಾನಿಸ್ತಾ ಇಲ್ಲ. How do we know we haven't got God's nature? ಹೇಗೆ ನಿಮಗೆ ಗೊತ್ತಾಗದೆ ದೇವರ ಸ್ವಭಾವ ನಮ್ಮಲ್ಲಿ ಇಲ್ಲ? One of the first proofs is ಬದಲೇ ಒಂದು ಅಂದ್ರೆ ಗುರುತು we get offended so easily. ಬೇಗನೆ ನೊಂದುಕೊಳ್ತೇವೆ. I have found very few Christians who never get offended. ನಾನು ಬಹಳಷ್ಟು ಕ್ರೈಸ್ತರು ನೋಡಿದೆ ಬೇಗನೆ ತಮ್ಮ ಜೀವನದಲ್ಲಿ ನೊಂದುಕೊಳ್ತಾರೆ. If somebody corrects you and you get offended, that is the clearest proof. You may be a child of God, but you haven't got God's nature at all.
ಯಾವ ವ್ಯಕ್ತಿ ತಪ್ಪು ಮಾಡುವಾಗ ಆ ತಪ್ಪನ್ನು ತಿದ್ದುವಾಗ ನೊಂದುಕೊಳ್ತಾ ಇದ್ದರೆ ನಮ್ಮ ಜೀವನದಲ್ಲಿ ದೇವರ ಸ್ವಭಾವ ಇಲ್ಲ. And if somebody praises you and you get puffed up, that also shows you haven't got God's nature at all. ನಿಮ್ಮ ಜೀವನದಲ್ಲಿ ಯಾರಾದರೂ ನಿಮ್ಮನ್ನು ಹೊಗಳುವಾಗ ನೀವು ಒಂದು ವೇಳೆ ಗರ್ವ ಪಡ್ತಾ ಇದ್ರೆ ನಿಮ್ಮ ಜೀವನದಲ್ಲಿ ದೇವರ ಸ್ವಭಾವ ಇಲ್ಲ. In my lifetime, I've not only had people correct me, I have had people accuse me falsely of so many things. ನನ್ನ ಜೀವನದಲ್ಲಿ ತಪ್ಪುಗಳನ್ನು ತಿದ್ದುವುದು ಮಾತ್ರ ಅಲ್ಲ, ನನ್ನ ಬಗ್ಗೆ ಕೆಟ್ಟದ್ದನ್ನು ಮಾತಾಡೋದು ನೋಡಿದ್ದೇನೆ. When I was young, so many elders and preachers rebuked me, corrected me. Okay. ನನ್ನ ಯವನಸ್ಥ ಜೀವನ ಇರುವಾಗ ಬಹಳಷ್ಟು ಜನರನ್ನು ತಿದ್ದಿದರು, ನನಗೆ ತಪ್ಪಾಗಿ ಮಾತಾಡಿದರು. If I had got offended, ಒಂದು ವೇಳೆ ನಾನು ಅಂದುಕೊಂಡಿದ್ರೆ God would never have called me for his service. ದೇವರು ನನ್ನ ಖಂಡಿತವಾಗಿ ತನ್ನ ಸೇವೆಗೆ ಕರೀತಾ ಇರಲಿಲ್ಲ. How can God call somebody for his service who gets offended with some small correction? ಸಣ್ಣ ವಿಷಯದಲ್ಲಿ ಈತ ಅಂದುಕೊಂಡಿರುವಾಗ ಹೇಗೆ ತನ್ನ ಸೇವೆಗೆ ದೇವರು ನಮ್ಮನ್ನು ಕರೀಲಿಕ್ಕೆ ಸಾಧ್ಯ ಉಂಟು? And in my life I've also had some people praise me like anything, as if I'm some great prophet or something like that. ಆದರೆ ಕೆಲವು ಜನ ನನ್ನನ್ನು ಇಷ್ಟರ ಮಟ್ಟಿಗೆ ಹೊಗಳಿದ್ರೆ ನಾನು ದೊಡ್ಡೊಬ್ಬ ಪ್ರವಾದಿ ಹಾಗೆ. And if that puffs me up, then also God will set me aside. ಅದು ಒಂದು ವೇಳೆ ನಾನು ಉಬ್ಬಿಸ್ತಾ ಇದ್ರೆ ದೇವರು ನಾನು ಬೇರೆ ಕಡೆ ಇಟ್ಬಿಡ್ತಾ ಇದ್ದಾನೆ. There were people who criticized Jesus and praised Jesus. It didn't make any difference to him. ಕೆಲವು ಜನರು ಯೇಸು ಸ್ವಾಮಿನ ಹೊಗಳಿದ್ರು, ತಪ್ಪಾಗಿ ಮಾತನಾಡಿದರು, ಅದು ಯಾವುದು ಆತನಿಗೆ ಬೆಲೆ ಇರುವುದಿಲ್ಲ. That is God's nature. ಅದು ದೇವರ ಸ್ವಭಾವ. That when people criticize you and speak evil of you and correct you, there's not even the needle doesn't even move in your heart. It's steady. ನಮ್ಮ ಜೀವನದಲ್ಲಿ ಜನರು ನಮ್ಮ ತಪ್ಪುಗಳನ್ನು ತಿಳಿಸುವಾಗ, ನಮ್ಮನ್ನು ಅವರು ತಪ್ಪುಗಳನ್ನು ಎತ್ತಿ ತೋರಿಸುವಾಗ ನಮ್ಮ ಜೀವನದಲ್ಲಿ ಯಾವ ರೀತಿ ನಾವು ನೊಂದುಕೊಳ್ಳದೆ ಗಡಿಯಾರ ಹಾಗೆ ನಾವು ಇದು ಮೂವ್ ಆಗದೇ ಇರಬೇಕು. You know, like these sensitive needles in weighing machines, you put something there, immediately the moves. ನಾವು ನೋಡ್ತೇವೆ ತೂಕ ಮಾಡುವಂಥ ತೂಕ ನೋಡುವಾಗ ಯಾವ ರೀತಿಯಾಗಿ ಮುಳ್ಳು ನಾವು ನೋಡ್ತೇವೆ, ಅದು ಮುಂದೆ ಹೋಗೋದಿಲ್ವೋ. In the same way, somebody praises you and the needle doesn't move. ನಮ್ಮನ್ನು ಹೊಗಳುವಾಗ ಸಹ ಆ ಮುಳ್ಳು ಮುಂದೆ ಹೋಗೋದಿಲ್ಲ. That proves that God has done a work in your heart. ಅದು ಗೊತ್ತಾಗುತ್ತೆ ದೇವರು ನಮ್ಮ ಜೀವನದಲ್ಲಿ ಕಾರ್ಯ ಮಾಡಿದ್ದಾನೆ. That's how it was with Jesus. ಆ ರೀತಿಯಾಗಿ ಯೇಸು ಸ್ವಾಮಿ ಜೀವನದಲ್ಲಿ ಇತ್ತು. You read in John chapter 8, they called him a devil. ಯೋಹಾನ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಯೇಸು ಸ್ವಾಮಿಗೆ ದೆವ್ವ ಎಂಬುದಾಗಿ ಹೇಳಿದರು. John chapter 7, ಸೈತಾನ ಎಂಬುದಾಗಿ. In John chapter 6, they called him a prophet. ನಾವು 6ನೇ ಅಧ್ಯಾಯ ಬರುವ ಆತನ ಪ್ರವಾದಿ ಎಂಬುದಾಗಿ ಹೇಳಿದರು. It was the same to him. ಅದು ಎರಡು ಒಂದೇ ರೀತಿಯಾಗಿತ್ತು ಯೇಸು ಸ್ವಾಮಿ. What is the opinion of a man? ಒಬ್ಬ ಮನುಷ್ಯನ ಅಭಿಪ್ರಾಯ ಏನಾಗಿದೆ? He knew that they have no. It is only when the Father said, "I'm well pleased with you," that is what moved the needle in Jesus' life. ಯೇಸು ಸ್ವಾಮಿ ಜೀವನದಲ್ಲಿ ಜನರು ಹೇಳೋದಕ್ಕಿಂತ ತಂದೆ ಹೇಳುವಂಥದ್ದು, ಆತನ ಮೆಚ್ಚಿದ ನಮ್ಮದು ಹೇಳುವುದು, ಆತನ ಜೀವನದಲ್ಲಿ ಆ ಮುಳ್ಳು ಹೋಗುವಂಥದ್ದು ಬಹಳ ಪ್ರಾಮುಖ್ಯವಾದ ಎಕ್ಸಾಂಪಲ್. ನಾವು ನೋಡ್ತೇವೆ, ಉದಾಹರಣೆ ನೋಡುವಾಗ, I have a needle in my heart which must not be moved, not even 1 millimeter, by the criticism or the praise of men. ಜನರು ನಮ್ಮನ್ನು ತಪ್ಪು ತೋರಿಸುವಾಗ, ನಮ್ಮನ್ನು ಹೊಗಳುವಾಗ ನಮ್ಮ ಹೃದಯದಲ್ಲಿರುವಂಥ ಮುಳ್ಳು ಸ್ವಲ್ಪ ಸಹ ಅಲಗಾಡಬಾರದು. Because they only see the outside. ಯಾಕಂದ್ರೆ ಅವರು ಹೊರಗಿನ ಜೀವಿತ ನೋಡ್ತಾ ಇದ್ದಾರೆ. But if God can say one word of approval, that encourages me. ದೇವರು ನನ್ನನ್ನು ಮೆಚ್ಚುವಾಗ ಅದು ನನಗೆ ಸಂತೋಷ ಪಡಿಸುತ್ತದೆ. If God gives the smallest correction, that should really make my needle move. ದೇವರು ಸಣ್ಣ ತಪ್ಪನ್ನು ಎತ್ತಿ ತೋರಿಸುವಾಗ ನನ್ನ ಜೀವನದಲ್ಲಿ ಆ ಮುಳ್ಳು ಅಲಗಾಡಬೇಕಾಗಿದೆ. And God may correct me about things which other people never correct me because they can't see what is in my heart. ನನ್ನ ಹೃದಯದ ತಪ್ಪುಗಳನ್ನು ಜನರು ನೋಡಿದ್ರೆ ನಾವು ತಪ್ಪು ತಿದ್ದುವಾಗಲೂ ದೇವರು ನಾನು ತಿದ್ದುವಾಗ ಅದು ಬಹಳ ಪ್ರಾಮುಖ್ಯವಾಗಿದೆ. That is how I honor God. ಆ ರೀತಿಯಾಗಿ ದೇವರು ನಾನು ಸನ್ಮಾನಿಸ್ತೇನೆ. And wherever God sees that somebody honors him like that, ಎಲ್ಲಿ ನಾನು ಆ ರೀತಿಯಾಗಿ ದೇವರು ಸನ್ಮಾನಿಸಿ ನೋಡ್ತೇನೋ, God will honor him. ದೇವರು ಅವರನ್ನು ಸನ್ಮಾನಿಸ್ತಾನೆ. Your conscience is like a little needle. ನಮ್ಮ ಮನಸ್ಸಾಕ್ಷಿ ನಮ್ಮ ಒಂದು ಮುಳ್ಳು ಆಗಿದೆ, ಗಡಿಯಾರದ ಮುಳ್ಳು ಆಗಿದೆ. A small word from God must make it move. ಸಣ್ಣ ಒಂದು ಶಬ್ದ ನಮ್ಮ ಜೀವನದಲ್ಲಿ
ಅದು ಮೂವ್ ಆಗಬೇಕಾಗಿದೆ. You remember how in your unconverted days you could do so many wrong things and the needle would not even move. ನಿಮ್ಮ ಜೀವನದಲ್ಲಿ ದೇವರ ಕಡೆ ಬರೋದಕ್ಕೆ ಮುಂಚಿತವಾಗಿ ಎಷ್ಟು ತಪ್ಪುಗಳು ಮಾಡ್ತಾ ಇದ್ರು ಸಹ ಆ ಒಂದು ಮುಳ್ಳು ಅಲುಗಾಡ್ತಾ ಇರಲಿಲ್ಲ. You did wrong things one day and you could go and do the wrong things the next day and needle wouldn't even move. ನಿಮ್ಮ ಜೀವನದಲ್ಲಿ ತಪ್ಪು ಮಾಡಿದ ಮೇಲೆ ಮತ್ತೆ ತಿರುಗಿ ಹೋಗ್ಬಿಟ್ಟು ಮತ್ತೆ ಆ ತಪ್ಪು ಮಾಡುವಾಗ ನಮ್ಮ ಜೀವನದಲ್ಲಿ ಆ ಮುಳ್ಳು ಅಲುಗಾಡಲಿಲ್ಲ. Because the weighing machine was dead. ಯಾಕಂದ್ರೆ ಆ ತೂಕದ ಸತ್ತು ಹೋಗಿದೆ ತೂಕ. When you are born again, ನೀವು ಹೊಸದಾಗಿ ಹುಟ್ಟುವಾಗ the Holy Spirit comes into your heart. ನಮ್ಮ ಹೃದಯದಲ್ಲಿ ಪವಿತ್ರಾತ್ಮನ ಬರ್ತಾನ್ರಿ. He repairs this weighing machine. ಆ ಒಂದು ತೂಕವನ್ನು ದೇವರು ರಿಪೇರ್ ಮಾಡ್ತಾನೆ. And it becomes more and more sensitive. ಆಗ ನಮ್ಮ ಜೀವನದಲ್ಲಿ ನಾವು ಬಹಳ ಬಹಳ ಸ್ಪಷ್ಟವಾಗಿರ್ತೇವೆ. Small things. ಸಣ್ಣ ವಿಷಯಗಳು. The needle begins to move. ನಮ್ಮ ಜೀವನದಲ್ಲಿ ಆ ಮುಳ್ಳು ಮೂವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. In the olden days, even 1 ton you put on it, it doesn't move. 1 ಟನ್ ವಸ್ತು ಇಟ್ಟರು ಸಹ ಆ ಮುಳ್ಳು ಮುಂದೆ ಹೋಗ್ತಾ ಇರಲಿಲ್ಲ. And now God has done such a work that 1 milligram and the needle is moving. 1 ಮಿಲಿಗ್ರಾಮ್ ದೇವರು ಹಾಕುವಾಗ ಆ ಮುಳ್ಳು ಮುಂದೆ ಹೋಗ್ತಾ ಇದೆ. Then you know that God has done a tremendous work in you. ಆಗ ನಮ್ಮ ಜೀವನದಲ್ಲಿ ದೇವರು ಬಹಳ ಪ್ರಾಮುಖ್ಯವಾದ ಕಾರ್ಯವನ್ನು ಮಾಡಿದ್ದಾನೆ. Don't be satisfied that you come to meetings. ನೀವು ಈ ಕೂಟಗಳು ಬರ್ತಾ ಇರೋ ಎಂಬುದಾಗಿ ತೃಪ್ತಿ ಪಡ್ಕೊಳ್ಬೇಡ್ರಿ. That you pray and sing and all that doesn't mean anything to God. ನಾವು ಹಾಡ್ತಾ ಇದ್ದೇವೆ, ನಾವು ಪ್ರಾರ್ಥಿಸ್ತಾ ಇದ್ದೇವೆ, ಅದು ಏನೂ ಅಲ್ಲ. Because people of all religions go to their place of worship. ಈ ಲೋಕದ ಜನರು ಸಹ ತಮ್ಮ ಧಾರ್ಮಿಕ ಸ್ಥಳಗಳಿಗೆ ಹೋಗ್ತಾರೆ. And the most religious people in the world are not Christians, they are Muslims. ನಾವು ನೋಡ್ತೇವೆ ಬಹಳ ಧಾರ್ಮಿಕವಾದ ಜನರು ಅವರು ಮುಸ್ಲಿಂ ಬೇರೆ ಜನರಾಗಿದ್ದಾರೆ. They will shut their shops every Friday and go to prayer. ನಾವು ನೋಡ್ತೀವಿ ಶುಕ್ರವಾರ ದಿವಸ ಅವರ ಅಂಗಡಿಗಳು ಮುಚ್ಚಿಬಿಟ್ಟು ಅವರ ಮಸೀದಿಗಳಿಗೆ ಹೋಗ್ತಾರೆ. Everyone, ಪ್ರತಿಯೊಬ್ಬರು. Is there no place in the world where you see Christians do that? ಆ ರೀತಿಯಾಗಿ ಲೋಕದಲ್ಲಿ ಯಾವ ಕ್ರೈಸ್ತರ ಮಾಡೋದಿಲ್ಲ. No, they are busy making money. Whenever it's convenient, they'll go do something for God. ಹಣ ಮಾಡೋದ್ರಲ್ಲಿ ಅವರು ಬಹಳ ಬಿಜಿ ಆಗಿಬಿಟ್ಟಿದ್ದಾರೆ. ಯಾವಾಗ ಸಾಧ್ಯ ಇದೆ ಅವಾಗ ಅವರು ಹೋಗ್ತಾ ಇದ್ದಾರೆ. And they think just because they give 1 or 2 hours to God in a week, God must be very happy with them. ನಮ್ಮ ಜೀವನದಲ್ಲಿ 1-2 ತಾಸು ದೇವರು ಕೊಟ್ಬಿಟ್ರೆ ದೇವರು ಬಹಳ ಸಂತೋಷ ಪಡ್ತಾರೆ. I think the people who deceive themselves the most are Christians. ತಮ್ಮ ಜೀವನದಲ್ಲಿ ಬಹಳವಾಗಿ ಮೋಸಪಡಿಸ್ಕೊಳ್ಳೋದು ಯಾರಂದ್ರೆ ಕ್ರೈಸ್ತರು. When the Lord called me to leave my job 40 years ago, 40 ವರ್ಷಗಳಿಂದ ದೇವರು ನನ್ನ ಕೆಲಸವನ್ನು ಬಿಡೋದನ್ನ ಕರೆಯುವಾಗ I spent about 9 years traveling all over this country. 9 ವರ್ಷಗಳು ಈ ದೇಶದ ಬೇರೆ ಬೇರೆ ನಾನಾ ಸ್ಥಳಗಳಿಗೆ ಹೋಗಿ ಬಂದೆ. 1966 to 1975. 1966 ರಿಂದ 1975 ವರೆಗೆ ನಾನು ಹೋಗಿ ಬಂದೆನು. I traveled to all Christian mission stations, organizations from Kashmir to Kanyakumari. ಕಾಶ್ಮೀರದಿಂದ ಕನ್ಯಾಕುಮಾರಿಗೆ ಎಷ್ಟೋ ಸಂಸ್ಥೆಗಳಿಗೆ ಎಷ್ಟೊಂದು ಸಭೆಗಳಿಗೆ ನಾನು ಹೋಗಿ ಬಂದೆ. From Gujarat to Nagaland. ಗುಜರಾತ್ ಇಂದ ನಾಗಾಲ್ಯಾಂಡ್ ವರೆಗೆ. Not every place, but I covered a lot of states in this country. ಎಲ್ಲ ಸ್ಥಳಗಳಲ್ಲ, ಬಹಳಷ್ಟು ಪ್ರಾಮುಖ್ಯವಾದ ಸ್ಥಳಗಳಿಗೆ ಹೋಗಿ ಬಂದೆನು. To see what is the condition of Christianity in India. ಈ ಇಂಡಿಯಾ ದೇಶದಲ್ಲಿ ಕ್ರಿಸ್ತ ಜನರ ಪರಿಸ್ಥಿತಿ ಏನಾಗಿದೆ. And at the end of those 9 years, ಆ 9 ವರ್ಷದ ಕೊನೆಗೆ I decided. ನಾನು ತೀರ್ಮಾನಿಸಿಕೊಂಡೆ. I'm only talking about myself. I'm not talking about other people. ನಾನು ಬೇರೆಯವರ ಬಗ್ಗೆ ಮಾತಾಡ್ತಾ ಇಲ್ಲ, ನನ್ನ ಬಗ್ಗೆ ಮಾತಾಡ್ತಾ ಇದ್ದೇನೆ. I say, I'm not going to preach to the Hindus and Muslims. ನಾನು ಹಿಂದೂ ಮತ್ತು ಮುಸ್ಲಿಮರಿಗೆ ನಾನು ಪ್ರಸಂಗ ಮಾಡೋದಿಲ್ಲ. Because I am ashamed to tell them to come to this type of church. ಇಂಥ ಒಂದು ಸಭೆಗಳಿಗೆ ಬರಬೇಕೆಂಬುದಾಗಿ ನಾನು ನಾಚಿಕೆ ಪಡ್ತಾ ಇದ್ದೆ ಕಲಿಯೋದಕ್ಕಾಗಿ. I'm going to spend my life trying to improve the quality of the Christians in this church so that the light will shine a little brighter. ನನ್ನ ಜೀವಿತ ಕಾಲ ಈ ಕ್ರೈಸ್ತ ಮಧ್ಯದಲ್ಲಿ ಇದ್ದುಕೊಂಡು ದೇವರ ಒಂದು ಪರಿಸ್ಥಿತಿ ಯಾವ ರೀತಿಯಾಗಿದೆ, ದೇವರು ಯಾವ ರೀತಿ ಇದ್ದಾಗಿ ನಾನು ತಿಳಿಸಿಕೊಡೋದಕ್ಕೋಸ್ಕರ ಇಷ್ಟಪಡ್ತೇನೆ. I'm not saying that nobody should preach to the Hindus or Muslims. ನಾನು ಯಾರಿಗೆ ಹೇಳ್ತಾ ಇಲ್ಲ ಹಿಂದೂ ಮುಸ್ಲಿಂ ಜನರಿಗೆ ಹೇಳ್ಬಾರ್ದು ಎಂಬುದಾಗಿ ದೇವರ ವಾಕ್ಯ. Each of us has got a different calling in Christ's body. ಬೇರೆ ಬೇರೆ ಜನರಿಗೆ ದೇವರು ಬೇರೆ ಬೇರೆ ರೀತಿಯಾಗಿ ಕರೀತಾನೆ. But my calling became very clear to me. ನನ್ನ ಕರೆಯುವಿಕೆ ನನಗೆ ಸ್ಪಷ್ಟವಾಗಿದೆ. You know, Jesus once said about a man had 100 sheep and one of them was lost. ಯೇಸು ಸ್ವಾಮಿ ಹೇಳಿದನು, ಆತನಿಗೆ 100 ಕುರಿ ಇತ್ತು, ಒಂದು ಕಳೆದು ಹೋಯಿತು. Turn to that story in Luke 15. ಲೂಕ 15ನೇ ಸಂಧಿ verse 4. 4ನೇ ವಚನ. A man has 100 sheep and lost one of them.
ನಾವು ನೋಡ್ತೇವೆ 100 ಕುರಿಗಳಿತ್ತು, ಒಂದನ್ನು ಕಳೆದುಕೊಂಡನು. Doesn't he leave the 99 in the open pasture and go after the one till he finds it? ಆ 99 ಕುರಿಗಳು ಬಿಟ್ಟು ಒಂದು ಕುರಿನ ಹುಡುಕೋಸ್ಕರ ಹೋದನು. And when he's found it, he lays it on his shoulders, rejoicing. ಅದು ಪಡ್ಕೊಂಡ ಮೇಲೆ ಆತನ ಹೆಗಲ ಮೇಲೆ ಹಾಕೊಂಡು ಸಂತೋಷಪಟ್ಟನು. And when he comes home, he tells his friends, "Rejoice with me, I found the sheep which was lost." ಆತನ ತಿರುಗಿ ಮನೆಗೆ ಬಂದ ಮೇಲೆ ತನ್ನ ಸ್ನೇಹಿತರಿಗೆ ಹೇಳಿದ, ನನ್ನ ಸಂತೋಷಪಟ್ಟರೆ ನನ್ನ ಕಳೆದೋದ ಕುರಿ ಸಿಕ್ತು. I tell you, there'll be joy in heaven over one sinner who repents than over 99 who no need repentance. ಅದೇ ರೀತಿ ದೇವರ ಕಡೆ ತಿರುಗುವ ವಿಷಯವಾಗಿ ಪರಲೋಕದಲ್ಲಿ ಮಹಾ ಸಂತೋಷ ಉಂಟು. The most important thing in this story is to find out who are these 99 sheep and who is that one sheep. ಈ ಒಂದು ಕಥೆಯಲ್ಲಿ 99 ಜನರು ಯಾರು, ಆ ಒಂದು ಕುರಿ ಯಾರು? If I were to ask you, ನಿಮಗೆ ಒಂದು ವೇಳೆ ಈ ಪ್ರಶ್ನೆ ನಾನು ಕೇಳ್ತಾ ಇದ್ರೆ, are you in the 99 or are you in the one? ನೀವು 99 ಜನರಲ್ಲಿ ಒಬ್ಬರಾಗಿದ್ರು ಅಥವಾ ಒಬ್ಬರಾಗಿದ್ರು? What is your answer? ನಿಮ್ಮ ಉತ್ತರ ಏನು? You say, of course I am in the 99. ನಾನು 99 ಜನರಲ್ಲಿ ಇದ್ದೇನೆ. How do you know? ಹೇಗೆ ನಿಮಗೆ ಗೊತ್ತು? I am a believer. I accepted Christ 7 years ago or 10 years ago. ನಾನು ಒಬ್ಬ ವಿಶ್ವಾಸಿ, ಯೇಸು ಸ್ವಾಮಿಯನ್ನು 10 ವರ್ಷಗಳ ಹಿಂದೆ 11 ವರ್ಷಗಳ ಕಟ್ಕೊಂಡಿದ್ದೇನೆ. That's not what Jesus said. ಆ ರೀತಿಯಾಗಿ ಯೇಸು ಸ್ವಾಮಿ ಹೇಳಿಲ್ಲ. He didn't talk about 99 believers and one unbeliever. ಯೇಸು ಸ್ವಾಮಿ 99 ಜನ ವಿಶ್ವಾಸಿಗಳು ಒಂದು ಅವಿಶ್ವಾಸಿಯಿಂದ ಹೇಳಿಲ್ಲ. We must read the Bible carefully. ದೇವರ ವಾಕ್ಯವನ್ನು ಹೇಗಿದೆ ಆ ರೀತಿಯಾಗಿ ನಾವು ಓದಬೇಕು. I never preach a new doctrine. I just teach people to read the Bible properly. That's all. ನಿಮಗೆ ಬೇರೆ ಬೋಧನೆ ನಾನು ಹೇಳ್ತಾ ಇಲ್ಲ. Now I'll show you from the Bible how wrong you are. ನಾನು ದೇವರ ವಾಕ್ಯ ನೋಡ್ತಾ ನಾವು ಎಷ್ಟು ತಪ್ಪಾಗಿದ್ದೇವೆ. Who are these 99 people? ಈ 99 ಜನರು ಯಾರು? Please read what Jesus says. ಯೇಸು ಸ್ವಾಮಿ ಏನು ಓದ್ಕೊಳ್ಳೋಣ. Verse 7. 7ನೇ ವಚನ. Last part. ಕಡೆ ಭಾಗದಲ್ಲಿ, they are 99 righteous persons who don't need any repentance about any sin in their life. ಅಲ್ಲಿ ನೋಡ್ತೇವೆ, ಅವಶ್ಯವಿಲ್ಲದ 99 ಮಂದಿ ನೀತಿವಂತರು ದೇವರ ಕಡೆ ತಿರುಗಿಕೊಳ್ಳೋದು ಅವಶ್ಯವಿಲ್ಲದಾಗಿ. They don't need any repentance. ಅವರಿಗೆ ಯಾವ ಪಶ್ಚಾತ್ತಾಪ ಬೇಡ for any sin. ಯಾವ ಪಾಪದ ವಿಷಯದಲ್ಲಿ. Can you say that you don't need to repent of any sin in your life? ನಿಮ್ಮ ಜೀವನದಲ್ಲಿ ಯಾವ ಪಾಪ ವಿಷಯದಲ್ಲಿ ಕ್ಷಮಾಪಣೆ ಪಡೋದು ಬೇಕಾಗಿಲ್ಲವಾ? How did you say you're in the 99? ಹೇಗೆ ನೀವು ಹೇಳ್ತಾ ಇದ್ದೀರಾ ನಾನು 99 ಜನರಲ್ಲಿ ಒಬ್ಬನಾಗಿದ್ದೇನೆ? The 99 righteous people who need no repentance. He himself described the 99 sheep. ಆ 99 ಜನರು ಅವರ ಜೀವನದಲ್ಲಿ ಪಶ್ಚಾತ್ತಾಪ ಬೇಡ ಎಂಬುದಾಗಿ ಯೇಸು ಸ್ವಾಮಿ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾನ್ರಿ. You say, well, nobody can be in the 99 then. ಹಾಗಾದ್ರೆ 99 ಜನರು ಯಾರು ಇರಕ್ಕೆ ಸಾಧ್ಯವಿಲ್ಲ. There are people like that. ಇದ್ದಾರೆ ಆ ರೀತಿಯಾಗಿ. How? ಹೇಗೆ? It's not because they are perfect. ಅವರು ಪರಿಪೂರ್ಣರಾಗಿಲ್ರಿ. But listen. ತಿಳ್ಕೊಳ್ಳಿ. As soon as they sin and they know it, they repent. ತಾವು ತಪ್ಪುಗಳು ಮಾಡುವಾಗ ಒಮ್ಮೆಲೆ ತಿಳ್ಕೊಳ್ಳುವಾಗ ಪಶ್ಚಾತ್ತಾಪ ಪಡ್ತಾರೆ. That means if accidentally you spoke a rude word to your wife, ನಿಮ್ಮ ಹೆಂಡತಿಗೆ ಒಂದು ಗಟ್ಟಿಯಾದ ಮಾತನ್ನು ಮಾತಾಡಿದ್ರಿ, or to the peon in your office, ನಿಮ್ಮ ಪ್ಯೂನ್ಗೆ ನಿಮ್ಮ ಆಫೀಸ್ನಲ್ಲಿ ಮಾತಾಡಿದ್ರಿ, and you realize that's not the way ನಾವು Jesus ತಿಳ್ಕೊಂಡ್ಬಿಡ್ತೇವೆ, would speak. ಯೇಸು ಸ್ವಾಮಿ ಈ ರೀತಿಯಾಗಿ ಮಾಡ್ತಾ you immediately repent. ಒಮ್ಮೆಲೆ ನಾವು ಪಶ್ಚಾತ್ತಾಪ ಪಡ್ತೇವೆ. Lord, I'm really sorry for what I did. ಕರ್ತನೇ, ನಾನು ಏನು ಮಾಡಿದ ತಪ್ಪು ನನಗೆ ಕ್ಷಮಿಸಬಹುದಾಗಿ ಹೇಳ್ತೀವಿ. You go to your wife and say, I'm really sorry for the way I spoke to you. ನಮ್ಮ ಹೆಂಡತಿ ಹೋಗ್ಬಿಟ್ಟು ನಾನು ಈ ರೀತಿಯಾಗಿ ಮಾತಾಡಿದ ತಪ್ಪು ನನಗೆ ಕ್ಷಮಿಸಬಹುದಾಗಿ ಹೇಳ್ತೇವೆ. When? ಯಾವಾಗ? Not after 5 days. 5 ದಿವಸಗಳಾದ್ಮೇಲೆ, after 5 minutes. 5 ನಿಮಿಷ ಆದ್ಮೇಲೆ. And the person who lives like that concerning every sin, ಆ ರೀತಿಯಾಗಿ ಜೀವಿಸುವಂತ ವ್ಯಕ್ತಿ ಪ್ರತಿ ದಿವಸ ಜೀವಿಸ್ತಾ ಹೋಗುವಾಗ, as soon as a bad thought comes into his mind or a dirty thought, ಅವನ ಆಲೋಚನೆ, ಕೆಟ್ಟ ಆಲೋಚನೆ ಬರುವಾಗ immediately he repents and goes before God and says, ಒಮ್ಮೆಲೆ ಕ್ಷಮಾಪಣೆ ಕೇಳಿ ದೇವರ ಹತ್ರ ಹೋಗ್ತಾನೆ. Such a person does not need repentance because he is always repenting. ಅಂತ ವ್ಯಕ್ತಿ ತನ್ನ ಜೀವನದಲ್ಲಿ ಯಾವಾಗಲೂ ಪಶ್ಚಾತ್ತಾಪ ಪಡ್ತಾ ಇದ್ದಕ್ಕಾಗಿ ಆತನಿಗೆ ಕ್ಷಮಾಪಣೆ ಬೇಕಾಗಿಲ್ಲ. He doesn't repent every day, but many times in one day. ಆತನು ದಿವಸದ ಎಲ್ಲಾ ನಿಮಿಷಗಳಲ್ಲಿ ಆತನು ಪಶ್ಚಾತ್ತಾಪ ಪಡ್ತಾ ಇದ್ದಾನ್ರಿ. He's living in repentance. ಆತನು ಯಾವಾಗಲೂ ಪಶ್ಚಾತ್ತಾಪದಿದ್ದಾನ್ರಿ. And Jesus says such people don't need any repentance. ಅದಕ್ಕಾಗಿ ಯೇಸು ಸ್ವಾಮಿ ಹೇಳ್ತಾರೆ ಅಂತ ಜನರಿಗೆ ಪಶ್ಚಾತ್ತಾಪ ಬೇಕಾಗಿಲ್ಲ. See, it's like a floor that's always kept clean. ಈ ಒಂದು ಭೂಮಿ ಯಾವಾಗಲೂ ಸ್ವಚ್ಛವಾಗಿರ್ತದೆ. As soon as some dirt comes, immediately you wipe it off. ಆ ಒಂದು ನೆಲದ ಮೇಲೆ ಏನು ಹೊಲಸು ಬರುವಾಗ ಒಮ್ಮೆ ಒರೆಸ್ಬಿಡ್ತೇವೆ. Most of us, we will clean the floor in our house maybe once a day. ನಮ್ಮ ಮನೆಯಲ್ಲಿ ಯಾವ ನೆಲವನ್ನು
ದಿವಸಕ್ಕೆ ಒಂದು ಸಾರಿ ಮಾತ್ರ ನಾವು Imagine ಸ್ವಚ್ಛ somebody ಮಾಡ್ತೀವಿ. who wipes it off immediately. When something drops there, pick it up immediately. ಒಂದು ವೇಳೆ ಯಾರ ವ್ಯಕ್ತಿ ಏನೋ ಬಿದ್ದ ತಕ್ಷಣ ಏನೋ ಹೊಲಸಾತ ತೆಗೆದುಕೊಳ್ಳುವಾಗ We can look at such a floor, and this floor never needs to be cleaned because it's always being cleaned. ಯಾಕಂದ್ರೆ ಅಂತ ಒಂದು ನೆಲ ಯಾವಾಗಲೂ ಸ್ವಚ್ಛವಾಗಿದೆ, ಅದಕ್ಕಾಗಿ ಸ್ವಚ್ಛ ಮಾಡೋದು ಯಾವಾಗ ಬೇಕಾಗಿಲ್ಲ. Those are the people who are Jesus calls righteous. ಅಂತ ಜನರಿಗೆ ದೇವರು ನೀತಿವಂತರೆಂಬುದಾಗಿ ಕರೀತಾ ಇದ್ದಾನೆ. And who is this one person? ಈ ಒಂದು ವ್ಯಕ್ತಿ ಯಾರು? That's the person who needs repentance. ಅಂತ ವ್ಯಕ್ತಿ ಪಶ್ಚಾತ್ತಾಪ ಪಡಬೇಕಾಗಿದ್ರೆ. So you see how suddenly you discover that you're not in the 99, you may be in the 1. ನಮಗೆ ಗೊತ್ತಾಗ್ತಾ ಇದೆ ನಾವು 99 ಜನರಲ್ಲಿ ಇಲ್ಲ, ಈ ಒಬ್ಬನಲ್ಲಿ ನಾನು ಒಬ್ಬನಾಗಿದ್ದೇನೆ. You need to come back to the Lord. ಅದಕ್ಕಾಗಿ ಕರ್ತನ ಕಡೆಗೆ ತಿರುಗಿ ಬರಬೇಕು ನಾವು. And how? ಹೇಗೆ? You say, Lord, I want to belong to this 99. ಓ ದೇವರೇ, ನಾನು ಈ 99 ಜನರಲ್ಲಿ ಒಬ್ಬನಾಗಬೇಕು. I know many years ago when God showed me the truth of this parable. ಈ ಒಂದು ಸಾಮ್ಯದ ವಿಷಯದ ದೇವರು ನನಗೆ ಸತ್ಯ ತಿಳಿಸುವಾಗ that one person was not an unbeliever. ಆ ಒಬ್ಬ ವ್ಯಕ್ತಿ ಆತನ ಅವಿಶ್ವಾಸಿ ಅಲ್ಲ. It was a person who did not repent in his life. ಆ ವ್ಯಕ್ತಿ ತನ್ನ ಜೀವನದಲ್ಲಿ ಪಶ್ಚಾತ್ತಾಪ ಪಡಲಿಲ್ಲ. He sins and he doesn't repent. ಆತನು ಪಾಪ ಮಾಡ್ತಾನೆ, ಪಶ್ಚಾತ್ತಾಪ He hurt somebody and he won't ask forgiveness. ಬೇರೆಯವರ ಮನಸ್ಸನ್ನು ನೋಯಿಸ್ತಾನೆ, ಆದ್ರೆ ಆತನ He ಪಶ್ಚಾತ್ತಾಪ. has a dirty thought and he won't repent. ಆತನಿಗೆ ಕೆಟ್ಟ ಆಲೋಚನೆ ಇದೆ, ಆದ್ರೆ ಪಶ್ಚಾತ್ತಾಪ ಪಡೋದಿಲ್ಲ. Somebody corrects him and he gets offended. ಆತನ ಜೀವನದಲ್ಲಿ ಯಾರೋ ತಪ್ಪನ್ನು ತಿತ್ತಾರೆ, ಅವನು ನೊಂದ್ಕೊಳ್ತಾನೆ, And he doesn't repent. ಆತನ ಪಶ್ಚಾತ್ತಾಪ ಪಡೋದಿಲ್ಲ. He gets angry with the person who corrects him. ಆ ವ್ಯಕ್ತಿ ಯಾರನ್ನು ಆತನ ತಿತ್ತಾದನ ಅವನ ಮೇಲೆ ಸಿಟ್ಟುಕೊಳ್ತಾನೆ. Instead of being upset with himself that he sinned by getting offended. ತನ್ನ ವಿಷಯ ತಾನು ನೊಂದ್ಕೊಳ್ಳೋದಕ್ಕಿಂತ ಆತನು ತನ್ನ ಜೀವನದಲ್ಲಿ ಬೇರೆ ಮೇಲೆ ಸಿಟ್ಟುಕೊಳ್ತಾ ಇದ್ದಾನೆ. How the devil makes fools of believers. ಜನರನ್ನು ಸೈತಾನು ಯಾವ ರೀತಿಯಾಗಿ ಮೂರ್ಖರನ್ನಾಗಿ ಮಾಡ್ತಾನೆ. See, it's like a loving doctor who gives you a scan report showing you got cancer. ಒಬ್ಬ ಪ್ರೀತಿಯುಳ್ಳಂತ ವೈದ್ಯನು ನಿಮ್ಮ ಜೀವಿತ ವಿಷಯದಲ್ಲಿ ಆತನ ಸ್ಕ್ಯಾನ್ ಮಾಡಿ ತೋರಿಸ್ತಾ ಇದ್ದಾನೆ ಹೇಗಿದೆ. And instead of going and rectifying the cancer in your system, ನಿಮ್ಮ ದೇಹದಲ್ಲಿರುವಂತ ಕ್ಯಾನ್ಸರ್ ನೀವು ಶುದ್ಧ ಮಾಡಿಕೊಳ್ಳೋಕೆ arranging for some surgery, ಒಳ್ಳೆ ಒಂದು ವೈದ್ಯನ ಕರೆದ್ಬಿಟ್ಟು ಅದನ್ನ ಆಪರೇಷನ್ ಮಾಡಿಕೊಳ್ಳೋಕೆ, instead of that you tear up the scan report and hit the doctor and go away. ಆ ಸ್ಕ್ಯಾನ್ ರಿಪೋರ್ಟ್ ತಗೊಂಡ್ಬಿಟ್ಟು ಹರಿದು ಹಾಕ್ಬಿಟ್ಟು ಆತನಿಗೆ ನಾವು ತಪ್ಪಾಗಿ ನೋಡ್ಕೊಳ್ತೇವೆ. Does that heal you of your cancer? ಆಗ ನಿಮ್ಮ ಕ್ಯಾನ್ಸರ್ ಸ್ವಸ್ಥವಾಗುತ್ತದಾ? That is the stupidity that many believers do. ಈ ಒಂದು ಮೂರ್ಖತನ ಬಹಳಷ್ಟು ಕ್ರೈಸ್ತರು ಮಾಡ್ತಾ ಇದ್ದಾರೆ. They get offended with the person who corrects them. ಯಾವ ವ್ಯಕ್ತಿ ತಮ್ಮನ್ನು ತಿತ್ತಾನೋ ಅವರ ಮೇಲೆ ಸಿಟ್ಟುಕೊಳ್ತಾರೆ. What a work the devil has done to make fools of God's children. ನಮ್ಮ ಜೀವನ ನೋಡ್ತೇವೆ ಯಾವ ರೀತಿಯಾಗಿ ಸೈತಾನನು ಎಷ್ಟು ಜನರನ್ನು ಮೂರ್ಖರನ್ನಾಗಿ ಮಾಡಿದ್ದಾನೆ. All these things show us one thing. ಇವೆಲ್ಲ ಸಂಗತಿಗಳು ಒಂದು ತಂತಿ ತೋರಿಸ್ತಾ ಇದೆ, that we have not partaken of God's nature. ನಾವು ಕರ್ತನ ಸ್ವಭಾವವನ್ನು ಪಡ್ಕೊಂಡಿಲ್ಲ. God wants us to partake of his nature. ದೇವರು ಆತನ ಸ್ವಭಾವವನ್ನು ಹೊಂದ್ಕೊಳ್ಬೇಕಾಗಿದೆ. And that will come if we honor him. ನಾವು ಆತನ ಸನ್ಮಾನಿಸುವಾಗ ಮಾತ್ರ. And the first way to honor him is by being sensitive in our conscience. ನಾವು ಸೂಕ್ಷ್ಮವಾಗಿರಬೇಕು ನಮ್ಮ ಜೀವನದಲ್ಲಿ. See, God has made us different from the animals in one area. ದೇವರು ನಮ್ಮನ್ನು ಪ್ರಾಣಿಗಳಲ್ಲಿ ನಮ್ಮನ್ನು ಒಂದು ವಿಷಯದಲ್ಲಿ ಬೇರೆಯನ್ನಾಗಿ ಮಾಡಿದ್ದಾನೆ. In those who have studied in schools and colleges now know that most students believe that man came from the monkey. ಬಹಳಷ್ಟು ಓದುವಂತ ವ್ಯಕ್ತಿಗಳು ಮನುಷ್ಯನು ಮಂಗನಿಂದ ಬಂದಿದ್ದ ಎಂಬುದಾಗಿ ನೋಡ್ಕೊಳ್ತಾ ಇದ್ದಾರೆ. That means over a period of many millions of years, gradually the monkey began to walk and then finally he became like a man. ವರ್ಷಗಳು ಹತ್ತಿಸಿ ಹೋಗುವಾಗ ಈ ಮಂಗನ ಬೆಳೀತಾ ಮನುಷ್ಯನಾಗಿದ್ದ ನೋಡ್ಕೊಳ್ತಾ ಇದೆ. So we have to put a big picture of a monkey on the wall and say that is our father. Once upon a time that was our father. ನಾವು ನಮ್ಮ ಮನೆಯಲ್ಲಿ ಒಂದು ಮಂಗನ ಒಂದು ದೊಡ್ಡ ಒಂದು ಪಿಕ್ಚರ್ನ ಹಾಕ್ಬಿಟ್ಟು ಆತನು ನಮ್ಮ ಪೂರ್ವ ತಂದೆ. Because they say the eyes look like man's, the hands look like man's. ಆತನ ಕಣ್ಣುಗಳು ಮನುಷ್ಯನ ಹಾಗೆ ಕಾಣ್ತಾ ಇದೆ, ಆತನ ಕೈಗಳು ಮನುಷ್ಯನ ಹಾಗೆ ಕಾಣ್ತಾ ಇದೆ. And if you remove all the hair and all, it looks more like man. ಈ ಕೂದಲನ್ನು ತೆಗೆಯುವಾಗ ಮನುಷ್ಯನ ಹಾಗೆ ಕಾಣ್ತಾ ಇದೆ. And little by little the facial features change. ಸ್ವಲ್ಪ ಹೋಗುವಾಗ ಮುಖದಲ್ಲಿ ಬದಲಾವಣೆ ಬರ್ತಾ ಇದೆ. I thought sometimes, ನಾನು ಕೆಲವು ಸಾರಿ ಆಲೋಚಿಸಿದೆ, is it only in these physical things that man and monkey are the same? ಈ ಒಂದು ಕೋತಿ ಮನುಷ್ಯನು ಈ ದೈಹಿಕ ರೀತಿಯಲ್ಲಿ ಮಾತ್ರ ವ್ಯತ್ಯಾಸವಾಗಿದ್ದಾರವಾ? Then these scientists will say you look inside the monkey also, it's similar to a man. It's got all these internal organs just like we have in our body. ವಿಜ್ಞಾನಿಗಳು ಹೇಳ್ತಾರೆ ಮನುಷ್ಯನ ಹಾಗೆ ಮಂಗನಲ್ಲಿ ಇರುವಂತಹ ಅಂಗಾಂಗಗಳು ಆ ರೀತಿಯಾಗಿದೆ ಎಂಬುದಾಗಿ.
But there's one thing which no monkey has. ಒಂದು ವಿಷಯ ಆ ಒಂದು ಮಂಗನಲ್ಲಿಲ್ಲ, A conscience ಮನಸ್ಸಾಕ್ಷಿ that tells him there is a God to whom you are answerable. ನಿಮ್ಮ ಮನಸ್ಸಾಕ್ಷಿ ಹೇಳ್ತದೆ ನೀನು ಕರ್ತನಿಗೆ ಉತ್ತರ ಕೊಡಬೇಕಾಗಿದೆ. Even in the jungles, you find men who have had no contact with civilization kneeling down and praying to some God. ನಾವು ನೋಡ್ತೇವೆ ಅರಣ್ಯದ ಸಹ ಮೊಣಕಾಲು ಮೆತ್ಕೊಂಡು ನಾವು ಪ್ರಾರ್ಥನೆ ಮಾಡೋದು ನೋಡ್ಬೋದು. They don't know who the God is. ಅವ್ರಿಗೆ ಗೊತ್ತಿಲ್ಲ ದೇವ್ರು ಯಾರು. They know there's a God. ಆದ್ರೆ ನಮಗೆ ಗೊತ್ತು, ಇದು ಹೇಳ್ತದೆ ನಮ್ಗೆ ಗೊತ್ತು ದೇವ್ರು ಯಾರು. You never find a monkey doing that. ಆ ರೀತಿಯಾಗಿ ಕೋತಿ ಮಾಡೋದು ನಾವು ನೋಡ್ತಾ ಇಲ್ಲ. No, there's one thing that makes a human being different from all the animals in the world. ಈ ಎಲ್ಲ ಪ್ರಾಣಿಗಳಲ್ಲಿ ಮನುಷ್ಯನಲ್ಲಿ ಒಂದು ವ್ಯತ್ಯಾಸ ಮಾಡ್ತದೆ, Conscience. ಮನಸ್ಸಾಕ್ಷಿ. And that proves that that is what will make you different from the animals. ಅದು ಒಂದು ನಮಗೆ ತಿಳಿಸ್ತದೆ ಏನಂದ್ರೆ ಆ ಪ್ರಾಣಿಯಲ್ಲಿ ನಾನು ವ್ಯತ್ಯಾಸವಾಗಿದೆ. See, what are the main things an animal is interested in? ನಾವು ನೋಡ್ತೀವಿ ಪ್ರಾಣಿ ಯಾವುದರಲ್ಲಿ ಆಸಕ್ತಿ ಇದೆ? Food, ಊಟ, sex, ಕಾಮ, sleep. Sleep. ನಿದ್ದೆ. What are you interested in? ನೀವು ಯಾವುದರಲ್ಲಿ ಆಸಕ್ತಿಯವರಾಗಿದ್ದೀರಾ? Food, ಊಟ, sex, ಕಾಮ, sleep. ನಿದ್ದೆ. That's okay, but something more also? ಇನ್ನು ಏನೋ ಇದೆಯಾ? Nothing more? ಏನಾದ್ರು ಇದೆ ಇನ್ನು? Then you're like the animal. ನಾವು ಪ್ರಾಣಿಗಳು ಹಾಗಿದ್ದೇವ್ರು. No better. ಏನು ಒಳ್ಳೇದಾಗಿಲ್ಲ. There's one thing ಆದ್ರೆ ಒಂದು that makes ಸಂಗತಿ us completely different. ಅದು ನಮ್ಮನ್ನು ವ್ಯತ್ಯಾಸ ಮಾಡುವುದಾಗಿದೆ. That my conscience is more important than food or sex or sleep. ನನ್ನ ಮನಸ್ಸಾಕ್ಷಿ ನನ್ನ ಊಟಕ್ಕಿಂತ, ನನ್ನ ಕಾಮಕ್ಕಿಂತ, ನನ್ನ ನಿದ್ದೆಗಿಂತ ಪ್ರಾಮುಖ್ಯವಾಗಿದೆ. Every human being is interested in food, sex and sleep. ಪ್ರತಿಯೊಬ್ಬ ಮನುಷ್ಯ ಪ್ರಾಣಿ ತನ್ನ ಜೀವನದಲ್ಲಿ ಈ ಊಟದಲ್ಲಿ, ಕಾಮದಲ್ಲಿ, ನಿದ್ದೆಯಲ್ಲಿ. True believers ಆದರೆ ನಿಜವಾದ ದೇವರ put their conscience million times above food, sex and sleep. ಅವರ ಮನಸ್ಸಾಕ್ಷಿ ಸಾವಿರಾರು ದೂರದಲ್ಲಿರುವ ಹಾಗೆ ಆ ಈ ಮೂರು ಸಂಗತಿಗಳಿಂದ ಬದಲಾಗಿದೆ. If you can say that your conscience is much more important to you than food and sex and sleep, you're going in the right direction. ನಿಮ್ಮ ಜೀವನ ನೀವೇ ಹೇಳ್ತಾ ಇದ್ರೆ ಈ ಊಟಕ್ಕಿಂತ, ಈ ನಿದ್ದೆಗಿಂತ, ಈ ಕಾಮಕ್ಕಿಂತ ಹೆಚ್ಚಿನದಾಗಿದೆ ಮನಸ್ಸಾಕ್ಷಿ ಬಂದರೆ ನೀವು ಆವಾಗ ದೇವರ ದಾರಿಯಲ್ಲಿ ಹೋಗ್ತಾ. Every day we eat our food. ಪ್ರತಿ ದಿವಸ ನಾವು ಊಟ ಮಾಡ್ತೇವ್ರಿ. Every day we must listen to our conscience. ಅದೇ ರೀತಿಯಾಗಿ ನಮ್ಮ ಮನಸ್ಸಾಕ್ಷಿ ನಾವು ಕೇಳಬೇಕು. If I eat 3 meals a day, I must listen to my conscience 300 times a day. ನಾವು 3 ಸಾರಿ ಊಟ ಮಾಡ್ತಿದ್ರೆ 300 ಸಾರಿ ನಮ್ಮ ಮನಸ್ಸಾಕ್ಷಿ ಹೇಳೋದನ್ನ ಕೇಳಬೇಕಾಗಿದೆ. Then you show I'm not an animal, I'm a child of God. ಆವಾಗ ನಮ್ಗೆ ಗೊತ್ತಾಗ್ತದೆ ನೀವು ಪ್ರಾಣಿ ಅಲ್ಲ, ನಾನು ದೇವರ ಮಗನು. But if you don't listen to your conscience, ಆಗ ನಿಮ್ಮ ಮನಸ್ಸಾಕ್ಷಿ ನೀವು ಕೇಳದಿದ್ರೆ and you just eat food and sleep, ನೀವು ಒಂದೇ ಊಟದಲ್ಲಿ ನಿದ್ದೆಯಲ್ಲಿ ಆಸಕ್ತರಾಗಿದ್ರೆ, well, you're no better than an animal. ನೀವು ಪ್ರಾಣಿಗಿಂತ ಏನು ಚಂದವಾಗಿಲ್ಲ. God honors those who honor him. ದೇವರು ಯಾರನ್ನು ಸನ್ಮಾನಿಸ್ತಾರೋ ಅವರು ಸನ್ಮಾನಿಸ್ತಾರೆ. So let's seek to do that in our life. ಆ ರೀತಿಯಾಗಿ ಮಾಡೋದಕ್ಕಾಗಿ ದೇವರಲ್ಲಿ Let's ಆಸಕ್ತಿ. say, Lord, this most valuable gift that you've given me of my conscience, ದೇವರೇ ಈ ಬಹಳ ಪ್ರಾಮುಖ್ಯವಾದಂತ ಮನಸ್ಸಾಕ್ಷಿಯನ್ನು ಬೆಲೆಯುಳ್ಳದನ್ನು ಕೊಟ್ಟಿದ್ದೀಯ. I want to value it more than anything else in my life. ಅದು ಬಹಳ ಬೆಲೆಯುಳ್ಳದೆಂಬುದಾಗಿ ನಾನು ಕಾಪಾಡಿಕೊಳ್ತೇನೆ. From this day, ಈ ದಿವಸದಿಂದ I want my conscience to be more important to me than the food I eat. ನನ್ನ ಜೀವನದಲ್ಲಿ ನಾನು ಊಟ ಮಾಡೋದಕ್ಕಿಂತ ನನ್ನ ಮನಸ್ಸಾಕ್ಷಿ ಬಹಳ ಪ್ರಾಮುಖ್ಯವಾಗಿದೆ. And will you pray like this? ಈ ರೀತಿಯಾಗಿ ನಾವು ಪ್ರಾರ್ಥನೆ ಮಾಡೋಣ. Lord, if my conscience is disturbing me about something, I should not get sleep that night. ದೇವರೇ, ನನ್ನ ಮನಸ್ಸಾಕ್ಷಿ ನಾನು ಯಾವ ವಿಷಯದಲ್ಲಿ ಕಾಡಿಸ್ತಾ ಇದ್ರೆ ಆ ರಾತ್ರಿ ನಾನು ನಿದ್ದೆ ಮಾಡಬಾರ್ದು Till I've set it right. ಅದನ್ನು ಸರಿ ಮಾಡ್ಕೊಳ್ಳೋರಿಗೆ. Don't ever say, but it was his fault also. ಓ, ಈ ರೀತಿಯಾಗಿ ಹೇಳ್ಬೇಡ್ರಿ, ಆ ತಪ್ಪು ಅವನದು ಆಗಿತ್ತು. That may be all right, but it's your fault. You must go and set it right. ಅದು ಸರಿ ಇರ್ಬೋದು, ಆದ್ರೆ ನಿನ್ನ ತಪ್ಪನ್ನು ಸರಿಪಡಿಸ್ಕೊಳ್ಬೇಕು. I remember once when one of my sons was a little boy. ನನಗೆ ಒಂದ್ಸರಿ ನೆನಪಾಗ್ತಾ ಇದೆ, ನನ್ನ ಸಣ್ಣ ಮಗನು. They were playing 5 years old. They were playing some neighbor boy. 5 ವರ್ಷ ಮಕ್ಕಳೊಟ್ಟಿಗೆ ಅವರು ಆಟ ಆಡ್ತಾ ಇದ್ರು. And they had some conflict. ಅವರ ಮಧ್ಯದಲ್ಲಿ ಏನೋ ಒಂದು ವ್ಯತ್ಯಾಸ ಬರ್ತಾ ಇತ್ತು. And they hit each other. ಅವರೊಬ್ಬರು ಹೊಡೆದಾಡಿಕೊಂಡ್ರು. So I asked him, why did you hit him? ಯಾಕೆ ಅವನಿಗೆ ಹೊಡೆದ ಕೇಳಿದ್ರು. He said, he hit me first. ಆತನ ಮೊದಲು ಹೊಡೆದು ನನಗೆ. I said, that's okay. He's not a Christian. ಅವನು ಕ್ರೈಸ್ತನಲ್ಲ, ಪರವಾಗಿಲ್ಲ. You can't do that. ನೀನು ಆ ರೀತಿಯಾಗಿ ಮಾಡಬಾರ್ದು. I said, we got to go and apologize to him. ಓ, ಈಗ ನಾನು ಹೋಗಿ ಕ್ಷಮಾಪಣೆ ಕೇಳಬೇಕಾಗಿದೆ.
But he said, doesn't he have to apologize to me? ಅವನು ಕ್ಷಮಾಪಣೆ ಕೇಳಬೇಕಲ್ಲ? No, he's not a Christian. He doesn't have to apologize. ಆತನು ಕ್ರೈಸ್ತನಲ್ಲ, ಆತನು ಕ್ಷಮಾಪಣೆ ಕೇಳಬೇಕು. I took my son to that boy's house. ನನ್ನ ಮಗನ ಕರ್ಕೊಂಡು ಆ ಮನೆಗೆ ಹೋದೆನು. And said, say sorry to him. ಅವನು ಹೇಳು ನನಗೆ ಕ್ಷಮಿಸಬಹುದಾಗಿ. That boy didn't say. ಆ ಹುಡುಗನು ಹೇಳಲಿಲ್ಲ. That's not my business. ಅದು ನನ್ನ ವ್ಯವಹಾರ ಅಲ್ಲ. I have to teach my children to keep a good conscience. ನಾನು ನನ್ನ ಮಕ್ಕಳಿಗೆ ಕಲಿಸಬೇಕಾಗಿದೆ, ಒಳ್ಳೆ ಮನಸ್ಸಾಕ್ಷಿ ಇಟ್ಕೊಳ್ಬೇಕು. I hope you teach your children that. ನಿಮ್ಮ ಮಕ್ಕಳಿಗೆ ಆ ರೀತಿ ಕಲಿಸಿ ನಂಬ್ತಾ And ಇದ್ದೀನಿ. I hope you learn it yourself first. ಮೊದಲು ನೀವು ಕಲ್ತ್ಕೊಳ್ರಿ. Let's pray. ಪ್ರಾರ್ಥನೆ ಮಾಡೋಣ. Let's bow our heads before God. ನಾವು ದೇವರ ಮುಂದೆ ತಲೆ ಬಾಗಿಸೋಣ. You know, it's very easy to forget a message. ನಮಗೆ ಸಂದೇಶವನ್ನು ಮರೆತು ಬಿಡೋದು ಬಹಳ ಸೂಕ್ಷ್ಮವಾಗಿದೆ. In fact, the devil will try his best to make you forget what you heard. ಸೈತಾನ ತನ್ನ ಎಲ್ಲ ಕಾರ್ಯವನ್ನು ಮಾಡಿ ನಾವು ಮರೆಯುವಂತೆ ಮಾಡ್ತಾನೆ. You got to fight the devil if you want to remember what God spoke to you. ನಾವು ಸೈತಾನ ವಿರೋಧಿಗೆ ಹೋರಾಡಬೇಕು, ಯಾಕಂದ್ರೆ ದೇವರ ವಾಕ್ಯ ನಮಗೆ ಇರಬೇಕಾಗಿದೆ. Say, Lord, I never want to forget what you spoke to me. ದೇವರೇ, ನಿನ್ನ ಮಾತನ್ನು ಯಾವಾಗಲೂ ನಾನು ಮರೆಯೋದಕ್ಕೆ ಇಷ್ಟಪಟ್ಟು ಏನು ಮಾತಾಡಿದೆಯೋ Help me. ಸಹಾಯ ಮಾಡು. I want you to honor me. ನಿನ್ನನ್ನು ಸನ್ಮಾನಿಸ್ತೇನೆ. In Jesus' name. ಯೇಸು ಸ್ವಾಮಿಯ ಹೆಸರಿನಲ್ಲಿ.